ಫ್ರೀ ಡಿಸೈನ್ ಹೌದು ಸರ್. ಕ್ಲೋಸ್ ಮಾಡಿ. ಓಕೆ, ಈ ಗ್ಲಾಸ್ ಟಫನ್ ಗ್ಲಾಸ್ ಸರ್? ಇಲ್ಲ ಸರ್, ನಾರ್ಮಲ್ ಗ್ಲಾಸ್, ನಾರ್ಮಲ್ ಪ್ಲೇನ್ ಗ್ಲಾಸ್. ಸೊ ಇಲ್ಲಿ ಏನಾದ್ರು ಬೇಕಾದ್ರೆ ಇಚಿಂಗ್ ಏನಾದ್ರು ಮಾಡಿಸ್ಕೋಬಹುದು. ಸೊ ದೀಪ ಆಗಿರ್ಬೋದು, ಇಲ್ಲಾಂದ್ರೆ ದೇವ್ರ ಫೋಟೋ ಏನಾದ್ರು ಬೇಕಾದ್ರೂ ಅಲ್ಲಿ ಇಚಿಂಗ್ ಮಾಡ್ಕೋಬಹುದು. ಟ್ರೈ ಕಲರ್ ಸರ್. ಇವಾಗ ಕಿಚನ್ ನೀವು ಅಬ್ಸರ್ವ್ ಮಾಡಿದ್ರೆ, ಸೊ ಕೆಳಗಡೆ ಲಾಫ್ಟ್ ಬಾಟಮ್ ಬಂದು ಸಿ ಬ್ಲೂ, ಮೇಲ್ಗಡೆಗೆ ವೈಟ್. ಯೂನಿಕ್ ಆಗಿ ಇದು ಬ್ಲಾಕ್ ಕಲರ್. ಇದು ಲ್ಯಾಮಿನೇಟ್ ಅಲ್ಲಿ ಮಾಡಿದೆ. ಹ್ಯಾಂಡಲ್ ಜೊತೆ ಮ್ಯಾಚಿಂಗ್. ನಿಮ್ಮ ಡಿಸೈನ್ ಅಲ್ಲಿ ನಿಮ್ಮ ಇನ್ಪುಟ್ ಏನಿತ್ತು? ಏನಾದ್ರು ಹೇಳಿದ್ರಾ ನಂಗೆ ಈ ತರ ಡಿಸೈನ್ಸ್ ಬೇಕು? ಹೌದು, ನನಗೆ ಓಪನ್ನೇ ಇರಬೇಕಿತ್ತು. ನನಗೆ ಫುಲ್ ಗ್ಲಾಸ್ ಫಿನಿಶ್ ಅಲ್ಲೇ ಇರಬೇಕು. ಯಾಕಂದ್ರೆ ನನಗೆ ಕಾಣಬೇಕು ದೇವ್ರ ಮನೆ ಕ್ಲೋಸ್ ಮಾಡಿದ್ರೆ ಅದೇ ಸೆಪ್ರೇಟ್ ಒಂದು ವಾರ್ಡ್ರೋಬ್ ತರ ಅನ್ಸ್ಬಾರ್ದು ಅಂದ್ಬಿಟ್ಟು ನಾನು ಫುಲ್ ಗ್ಲಾಸ್ ಡೋರೇ ಇದೆ. ಕಂಪ್ಲೀಟ್ ಆಗಿ ಗ್ರೀನರಿ ಕಾಣಿಸುತ್ತೆ ಸರ್. ನೀವು ಒಂದು ಆಲ್ ರೌಂಡ್ 360 ಡಿಗ್ರಿ ವ್ಯೂ ಕೊಡಿ ಸರ್. ಹೌದು ವೀಕ್ಷಕರೇ, ನೀವು ನೋಡ್ತಾ ಇರ್ಬೋದು. ಸೊ ಕಂಪ್ಲೀಟ್ ಆಗಿ ಗ್ರೀನರಿ ವ್ಯೂ ಇದೆ, ಇನ್ಕ್ಲೂಡಿಂಗ್ ಕರ್ಟನ್ಸ್ ನಿಮಗೆ ಗ್ರೀನ್ ಅಲ್ಲಿ ಆಪ್ಟ್ ಮಾಡಿದ್ದಾರೆ ಕ್ಲೈಂಟ್. ಸೊ ಪ್ಯಾನಲಿಂಗು ಅಷ್ಟೇ ಸರ್. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕರ ಬಂದಿನ ಒಂದು ಹೊಸ ಆಡಿಯೋ ಜೊತೆ, ಒಂದು ಹೊಸ ಇಂಟೀರಿಯರ್ ಇನ್ಫಾರ್ಮೇಷನ್ ಜೊತೆ. ಹೌದು ವೀಕ್ಷಕರೇ, ಒಂದೊಳ್ಳೆ ಬಜೆಟಲ್ಲಿ ಒಂದೊಳ್ಳೆ ಬೊಂಬಾಟ್ ಮನೆನ ಇವತ್ತು ಸ್ಪೇಷಿಯಸ್ ಸ್ಟುಡಿಯೋದವರು ಕ್ರಿಯೇಟ್ ಮಾಡಿಕೊಟ್ಟಿದ್ದಾರೆ. ಇದನ್ನೇ ಏನಾದರೂ ಕೂಡ ನೀವು ಬೇರೆ ಕಂಪ್ನಿ ಜೊತೆ ಹೋಗ್ತಾರೆ, ಇನ್ನು ಪ್ರೀಮಿಯಂ ಬೇಕು ಗುರು ಅಂತ ಹೇಳ್ಬಿಟ್ಟು ನೀವು ಇನ್ನೂ ಅಪ್ಗ್ರೇಡ್ ಮಾಡೋಕ್ಕೆ ಹೋದರೂ ಕೂಡ ಬೆಸ್ಟ್ ಪ್ರೈಸಲ್ಲಿ ಇವರು ಮಾಡಿಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಡೆಫಿನೆಟ್ಲಿ ಬೇರೆಯವ್ರಿಗೆ ಕಂಪೇರ್ ಮಾಡಿ ನೋಡಿದ್ರೆ ನೀವು ನಿಜವಾಗ್ಲೂ ಕೂಡ ಶಾಕ್ ಆಗಿಬಿಡ್ತೀರಾ. 10 ಲಕ್ಷದ ಕಡಿಮೆ ಯಾರು ಮಾಡೋಕ್ಕೂ ಸಾಧ್ಯ ಇಲ್ಲ ಅಂತ ಒಂದು ಒಳ್ಳೆ ಇಂಟೀರಿಯರ್ನ 8 lakh ಪ್ಲಸ್ GSTಯಲ್ಲಿ ಮಾಡಿರುವಂಥದ್ದು. ಆ್ಯಂಡ್ ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆ ಭಾರ್ಗವ್ ಸರ್ ಇದ್ದಾರೆ. ವೆಲ್ಕಮ್ ಅಣ್ಣ ಸರ್ನ. ಸರ್ ಬನ್ನಿ ಸರ್. ನಮಸ್ಕಾರ. ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ? ಆರಾಮ್ ಸರ್. ಸರ್, ಈ ಮನೆ ವಿಶೇಷತೆ ಏನೇನು ಹೊಸದಾಗಿ ಏನು ಮಾಡಿದ್ರೆ? ನಾರ್ಮಲ್ ಮನೆಗಿಂತ ಈ ಮನೆ ತುಂಬಾ ಡಿಫ್ರೆಂಟ್. ಲೈಕ್ ಎಕ್ಸಾಂಪಲ್ ತಗೊಳ್ಳಿ ಸರ್. ಈಗ ಎಕ್ಸಾಂಪಲ್ ವಿಕಾ ಬಾಸ್ಕೆಟ್ ತಗೊಳ್ಳಿ. ನಾರ್ಮಲ್ ರೆಡಿಮೇಡ್ ವಿಕಾ ಬಾಸ್ಕೆಟ್ ಹಾಕ್ತೀವಿ, ಬಟ್ ಇಲ್ಲಿ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿದ್ರೆ ವಿಕಾ ಬಾಸ್ಕೆಟ್ ನ ಬೇರೆ ತರ ತೋರಿಸಿದೀವಿ. ಸೇಮ್ ಟಿವಿ ಯೂನಿಟ್ ಅಲ್ಲೂ ಅಷ್ಟೇ ಸರ್. ಟಿವಿ ಯೂನಿಟ್ ನಾವೇನ್ ಮಾಡ್ತಿದ್ವಿ, ಬರೀ ಲ್ಯಾಮಿನೇಟ್ ಮತ್ತೆ ಕಂಪ್ಲೀಟ್ ಆಗಿ ಲ್ಯಾಮಿನೇಟ್ ಅಲ್ಲೇ ಮಾಡ್ತಿದ್ವಿ ಸರ್. ಮ್ಯಾಕ್ಸಿಮಮ್ ಅಂದ್ರೆ ಚಾರ್ಕೋಲ್ ಪ್ಯಾನಲ್ ಅಲ್ಲಿ ಮಾಡ್ತೀವಿ. ಬಟ್ ಇವಾಗ ಡ್ಯೂಕೋ ಫಿನಿಶ್ ಅಲ್ಲಿ ಈ ಬಜೆಟ್ ಅಲ್ಲಿ ಕೊಟ್ಟಿದ್ದೀವಿ ಸರ್. 8 lakhs ಅಲ್ಲಿ ಡ್ಯೂಕೋ ಫಿನಿಶ್ ಕೊಟ್ಟಿದ್ದೀವಿ. ಅದೊಂದು ರಾಫ್ಟರ್ಸ್ ಇಂಡಿವಿಜುವಲಿ ಮಾಡಿ ಡ್ಯೂಕ್ ಆಫ್ ಮಾಡಿದೀವಿ. ಮತ್ತೆ ಕಾರ್ನರ್ ರೌಂಡ್ ಕೊಟ್ಟಿದ್ದೀವಿ. ಟಿವಿ ಯೂನಿಟ್, ಪೂಜಾ ರೂಮ್ ಡಿಫ್ರೆಂಟ್ ಆಗಿ ಮಾಡಿದೀವಿ. ನಾರ್ಮಲ್ಗಿಂತ ಡಿಫ್ರೆಂಟ್ ಆಗಿದೆ. ಫರ್ನಿಚರ್ಸ್ ಆಗಿರ್ಬೋದು ಅದೆಲ್ಲ ಸಜೆಷನ್ ಕೊಟ್ಟಿದ್ದೀವಿ. ಕರ್ಟನ್ಸ್ ಆಗಿರ್ಬೋದು, ಬ್ಲೈಂಡ್ಸ್ ಆಗಿರ್ಬೋದು, ವಾಲ್ ಪೇಪರ್ಸ್ ಆಗಿರ್ಬೋದು. ಸೊ ಮತ್ತೆ ನೀವು ಬೆಡ್ರೂಮ್ಸ್ ಅಲ್ಲಿ ನೋಡಿದ್ರೆ ಲ್ಯಾಮಿನೇಟ್ ಡಿಸೈನ್ಸ್ ಯೂನಿಕ್ ಆಗಿದೆ ಸರ್. ಅಟ್ ದ ಸೇಮ್ ಟೈಮ್ ಮತ್ತೆ ಡ್ರೆಸ್ಸಿಂಗ್ ಟೇಬಲ್ ಯೂನಿಕ್ ಆಗಿದೆ. ಸೊ ಇದು ಕಂಪ್ಲೀಟ್ ಆಗಿ ಫ್ರೆಶ್ ಡಿಸೈನ್ ಸರ್. ಈ ಮನೆನೇ ಫ್ರೆಶ್ ಡಿಸೈನ್. ಸೊ ಒಂಥರ ಟರ್ನ್ಕಿ ಪ್ರಾಜೆಕ್ಟ್ ಅಂತ ಹೇಳ್ಬೋದು. ಎವ್ರಿಥಿಂಗ್ ಸರ್. ಕಸ್ಟಮರ್ಗೆ ಯಾವ ಟೆನ್ಷನೇ ಬೇಡ. ನಮ್ಮ ಮನೆಗೆ ಯಾವ ಫರ್ನಿಚರ್ ಹಾಕಬೇಕು, ಯಾವ ಕರ್ಟನ್ ಹಾಕಬೇಕು, ಈ ಬಾಲ್ಕನಿಗೆ ಏನು ಮಾಡಬೇಕು. ಸೊ ನಾನು ನಿಮ್ಗೆ ಹೇಳೋದಷ್ಟೇನೆ, ಬಜೆಟ್ ಅಲ್ಲಿ ಇರಬೇಕು, ಬಟ್ ಆದ್ರೆ ಒಂಥರ ಟರ್ನ್ಕಿ ಪ್ರಾಜೆಕ್ಟ್ ತರ ಇರಬೇಕು. ಯಾವುದೇ ಟೆನ್ಷನ್ ನಿಮಗೆ ಬೇಡ ಅಂತಂದ್ರೆ ಸ್ಪೇಷಿಯಸ್ ಸ್ಟುಡಿಯೋಗೆ ಹೋಗ್ಬೋದು. ಬೆಸ್ಟ್ ಬಜೆಟ್ ಅಲ್ಲಿ ನಿಮ್ಮ ಮನೆ ಕಂಪ್ಲೀಟ್ ಮಾಡ್ಬೋದು. 8 ಲಕ್ಷ ಅಷ್ಟೇನಾ? ಪ್ಲಸ್ ಟ್ಯಾಕ್ಸ್ ಏನಾದರೂ ಆಗಿದೆ ಸರ್? GST ಸರ್. GST ಇರುತ್ತೆ. ಸೊ ಈ ಮನೆನ ಕಂಪ್ಲೀಟ್ ಮಾಡೋದಕ್ಕೆ ಟೈಮ್ ಎಷ್ಟು ತಗೊಂಡ್ರಿ ಸರ್ ನೀವು? ಸರ್ ಆಲ್ಮೋಸ್ಟ್ 2 months, 45 ವರ್ಕಿಂಗ್ ಡೇಸ್, ಬಟ್ 2 months ಸರ್. 2 months ಅಲ್ಲಿ ಮುಗಿಸ್ಕೊಟ್ಟಿದ್ರಿ. ಎಲ್ಲಿದ್ದೀವಿ ಸರ್ ನಾವು? ಸರ್ ನಾವು ಇವಾಗ ಬನಶಂಕರಿ 6 stage ಅಲ್ಲಿ ಇದ್ದೀವಿ. ಓನರ್ ಹೆಸರೇನು? ಸರ್ ಹೆಸರು ಬಂದು ರಾಕೇಶ್ ಸರ್ ಅಂತ. ರಾಕೇಶ್ ಸರ್ ಅಂತ. ಸರ್ ಮನೆ ನೋಡ್ಕೊಂಡ್ ಶೋರ್ ಸರ್. ಓನರ್ ಇದ್ರೆ ಮಾತಾಡೋದಲ್ವಾ? ಸೊ ವೀಕ್ಷಕರೇ, ಫಸ್ಟ್ ಮನೆ ಅಂತ ತೋರಿಸ್ಕೊಂಡ್ ಬರ್ತೀವಿ. ಮನೆ ನೋಡಿ ಓನರ್ ಮಾತನ್ನ ಕೇಳ್ಕೊಳ್ಳಿ, ಆಮೇಲೆ ಪ್ರೈಸಿಂಗ್ ಬಗ್ಗೆ ಮಾತಾಡೋಣ. ನಡೀರಿ ಸರ್, ನೋಡ್ಕೊಂಡ್ ಬರೋಣ. ಭಾರ್ಗವ್ ಸರ್, ಫಸ್ಟ್ ಟಿವಿ ಯೂನಿಟ್ ನೀವೇನೇನಂದ್ರೆ ಇದೇನೋ ಸ್ವಲ್ಪ ಡಿಫ್ರೆಂಟ್ ಆಗಿ ಡಿಸೈನ್ ಮಾಡಿ ಏನ್ ಮಾಡಿದೀರಾ ಇದರಲ್ಲಿ? ಸೊ ಸರ್ ಯೂಶಲಿ ಇವಾಗ ನಾವು ನೋಡಿದ್ರೆ ಲ್ಯಾಮಿನೇಟ್ ಅಲ್ಲಿ ಮಾತ್ರ ಮಾಡ್ತಿದ್ವಿ. ಸೊ ಇಲ್ಲಿ ಲ್ಯಾಮಿನೇಟ್ ನಾವು ಕೊಟ್ಟಿರೋದು ಬರೀ ಇಲ್ಲಿ ಮತ್ತೆ ಇಲ್ಲಿ. ಸೊ ಹಿಂದ್ಗಡೆ ಏನ್ ಪೋರ್ಷನ್ ಕಾಣಿಸ್ತಿದೆ ಅಲ್ಲ ಸರ್, ರಾಫ್ಟರ್ಸ್. ಓಕೆ. ಸೊ ರಾಫ್ಟರ್ಸ್ ಅಂದ್ರೆ ಇದು ನಾವು ಮಾಡಿರೋ ರಾಫ್ಟರ್ಸ್. ಸೊ 50 mm ಪೀಸಸ್ ಒಂದೊಂದಾಗೆ ಜೋಡಿಸಿ ಅದಕ್ಕೆ ಡ್ಯೂಕೋ ಫಿನಿಶ್ ಮಾಡಿದೀವಿ. ಓಕೆ ಓಕೆ ಓಕೆ. ಸೊ ಈ ಬಜೆಟ್ ಅಲ್ಲಿ ಡ್ಯೂಕೋ ಯಾವ ಕಂಪ್ನಿನೂ ಮಾಡಕ್ಕಾಗಲ್ಲ. ಚಾನ್ಸೇ ಇಲ್ಲ ಅಂತೀರಾ? ಚಾನ್ಸೇ ಇಲ್ಲ ಸರ್, 100%. ಸೊ ನಿಮ್ಗೆ ಓವರ್ ಆಲ್ ಫಿನಿಶ್ ನೋಡಿದ್ರೆ ತುಂಬಾ ಯೂನಿಕ್ ಆಗಿದೆ ಸರ್. ಸೊ ಡ್ಯೂಕೋ ಇಂದ ಏನ್ ಬೆನಿಫಿಟ್ ನಮಗೆ?
ಸರ್ ಲುಕ್ ವೈಸ್ ಈಗ ಎಕ್ಸಾಂಪಲ್ ಡ್ಯೂಕೋ ಮಾಡ್ತೀರಂದ್ರೆ ಮ್ಯಾಟ್ ಗ್ಲಾಸಿನ 2-3 ಆಪ್ಷನ್ ಸಿಗುತ್ತೆ ಪೇಂಟ್ ಮಾಡ್ಬೇಕಾದ್ರೆ. ಇದು ಮ್ಯಾಟ್ ಸರ್, ಮ್ಯಾಟ್ ಇದು ಹೌದು. ಮತ್ತೆ ಕಲರ್ ಆಪ್ಷನ್ ಸಿಕ್ಕಾಪಟ್ಟೆ ಇರುತ್ತೆ ಡ್ಯೂಕೋದಲ್ಲಿ. ಸೊ ಅಡ್ವಾಂಟೇಜಸ್ ಎಷ್ಟಿದೆಯೋ ಡಿಸ್ಅಡ್ವಾಂಟೇಜಸ್ ಅಷ್ಟೇ ಇರುತ್ತೆ. ಮೇಂಟೆನೆನ್ಸ್ ಒಂದಿರುತ್ತೆ. ಲುಕ್ ವೈಸ್ ತುಂಬಾ ಗ್ರ್ಯಾಂಡ್ ಆಗಿ ಬರುತ್ತೆ ಸರ್. ಓಕೆ ಓಕೆ ಓಕೆ. ಇವಾಗ ನೀವು ಇಲ್ಲಿ ನೋಡೋದ್ರೆ ಕಲರ್ ನಾವು ಅದನ್ನ ಲ್ಯಾಮಿನೇಟ್ ಮ್ಯಾಚ್ ಮಾಡಿದೀವಿ ಸರ್, ಕ್ಯಾಪೆಚಿನೋ ಕಲರ್. ಸೊ ಲ್ಯಾಮಿನೇಟ್ ಏನ್ ಸೆಲೆಕ್ಟ್ ಮಾಡಿರಲ್ವಾ ಈ ಕಲರ್ ನ ನಾವು ಇದಕ್ಕೆ ಮ್ಯಾಚ್ ಮಾಡಿ ಇದ್ರ ಜೊತೆ ಮ್ಯಾಚ್ ಮಾಡಿದ್ದೀರಾ. ಓಕೆ. ಅಂಡ್ ಈ ರೌಂಡ್ ಎಡ್ಜ್ ತುಂಬಾ ಚೆನ್ನಾಗಿ ಬಂದಿದೆ ಸರ್ ಇಲ್ಲಿ. ಹೌದು, ಇವಾಗ ಒಂದು ಸ್ವಲ್ಪ ರೌಂಡ್ ಟ್ರೆಂಡಿಂಗ್ ಅಲ್ಲಿ ಇರೋದ್ರಿಂದ ಸ್ವಲ್ಪ ಅಲ್ಲಲ್ಲಿ ರೌಂಡ್ ಕೊಟ್ಟಿದ್ದೀವಿ ಸರ್. ರೌಂಡ್ ಕೊಟ್ಟರೆ ಫಾಲ್ ಸೀಲಿಂಗ್ ಅಲ್ಲಿ ಹೆಂಗ್ ರೌಂಡ್ ಕೊಡ್ತಾ ಇದೀವಿ. ಸೊ ಕೆಳಗಡೆ ನೋಡೋದು ಇಲ್ಲ ಅಬ್ಸರ್ವ್ ಮಾಡೋದು ಇಲ್ಲ ರೌಂಡ್ ಮಾಡಿದ್ದೀವಿ ಸರ್. ಓ, ಈ ಎಡ್ಜಸ್ ರೌಂಡ್ ಮಾಡಿ ಎಡ್ಜಸ್ ರೌಂಡ್ ಮಾಡಿದ್ದೀವಿ ಸರ್. ಹೌದು, ಎಲ್ಲ ರೌಂಡ್ ಎಡ್ಜಸ್. ರೌಂಡ್ ಎಡ್ಜಸ್. ಬಾಟಮ್ ಯೂನಿಟ್ ಬಗ್ಗೆ ಹೇಳಿ ಹಾಗೆ. ಸೊ ಇದು ಬಾಟಮ್ ಯೂನಿಟ್ ಬಂದು 2 ರಾ ಮತ್ತೆ ಒಂದು ಪ್ರೊಫೈಲ್ ಶಟರ್ ಕೊಟ್ಟಿದ್ದೀವಿ. ಇದು ಬ್ಲ್ಯಾಕ್ ಟಿಂಟೆಡ್. ಓಕೆ. ಸೊ ಇದನ್ನ ಮತ್ತೆ ಕೈಯಲ್ಲೇ ಮಾಡಿರೋದು ಸರ್, ಹ್ಯಾಂಡ್ ಫಿನಿಶ್. ಹೌದು ಸರ್. ಓಕೆ. ಇದು ಹೆಂಗ್ ಓಪನ್ ಆಗುತ್ತೆ? ಈ ಕಡೆ ಓಪನ್ ಆಗುತ್ತಾ? ಇಲ್ಲ ಸರ್, ಇಷ್ಟ. ಓ, ಡ್ರಾವರ್ ಆಯ್ತು. ಓಕೆ 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 ಓಕೆ. ಹ್ಯಾಂಡಲ್ಸ್. ಸೊ ಪುಷ್ ಓಪನ್ ಕೊಟ್ಟಿದ್ದೀವಿ ಇಲ್ಲಿ. ಪುಷ್ ಓಪನ್ ಕೊಟ್ಬಿಟ್ಟಿದ್ದೀರಾ. ಓಕೆ ಓಕೆ. ಆ ಥರ ಸರ್. ಈ ಕಡೆ ಒಂದು ಓಪನ್ ಶೆಲ್ಫ್ಸ್, ಅಲ್ಲಿ ಸ್ಕೇಲ್ ಲೈಟ್ ಕೊಟ್ಟಿದ್ದೀವಿ. ಸೊ ಇದು ಯಾವ ಕಲರ್ ಸರ್? ಇದು ಕ್ಯಾಪೆಚಿನೋ ಕಲರ್ ಸರ್. ಹೌದು, ಇದು ಕಲರ್ ತುಂಬಾ ಚೆನ್ನಾಗಿದೆ ಸರ್ ಇದು. ಸೊ ಯೂನಿಕ್ ಆಗಿದೆ. ಇಲ್ಲಿ ಬಂದು ಮಾರ್ಬಲ್ ಫಿನಿಶ್ ಕೊಟ್ಟಿದ್ದೀವಿ ಸರ್. 2 ಗೋಲ್ಡ್ ಟೀ ಪಟ್ಟಿ ಕೊಟ್ಟಿದ್ದೀವಿ, ಹೈಲೈಟರ್. ಓಕೆ. ಸೊ ಇದು ಮೇಲ್ಗಡೆಯಿಂದ ಹ್ಯಾಂಗ್ ಆಗೋ ತರ ಇರುತ್ತೆ ಸರ್ ಡಿಸೈನ್. ಆಕ್ಚುಲಿ ಮೇಲ್ಗಡೆಯಿಂದ ಹ್ಯಾಂಗ್ ಆಗುತ್ತೆ ಅಲ್ವಾ? ಕೆಳಗಡೆ ಬಂದಿರೋ ತರ ಕಾಣಿಸುತ್ತೆ ಇದು. ಓಕೆ. ನಿಮಗೆ ಕಾರ್ನರ್ ರೌಂಡ್ ಕೊಟ್ಟು ಕೆಳಗಡೆ ಹ್ಯಾಂಗ್ ಮಾಡಿ ಸೀಲಿಂಗ್ ಇಂದ ಕನೆಕ್ಷನ್ ಇರೋದು ಇದು. ಓಕೆ 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 ಓಕೆ. ಸೊ ಅದಕ್ಕೆ ಯೂನಿಕ್ ಆಗಿ ಕಾಣಿಸ್ತಿದೆ. ಓಕೆ ಓಕೆ ಸರ್. ನೆಕ್ಸ್ಟ್ ಸರ್ ಪೂಜಾ ರೂಮ್. ಸೊ ಇಲ್ಲಿ ಡಿಫ್ರೆಂಟ್ ಆಗಿ ಹ್ಯಾಂಡಲ್ಸ್ ಕೊಟ್ಟಿದ್ದೀವಿ ಸರ್. ಸೈಜ್ ಹೆಂಗಿದೆ ಸರ್? ಸೈಜ್ ಏನು ಸರ್ ಇದು? ಪೂಜಾ ರೂಮ್ ಸರ್ 8x3 ಸರ್. ಓಕೆ. 8x6 ಇದು. 3 ಡೆಪ್ತ್ 2 ಫೀಟ್ ಒಳಗಡೆ ಇದೆ. ಸೊ ಅಗಲ ಬಂದು 3 ಫೀಟ್. ಓಕೆ. ಸೊ ಇಲ್ಲಿ ಗ್ಲಾಸ್ ಶಟರ್ಸ್ ಕೊಟ್ಟಿದ್ದೀವಿ. ಇದು ಚೆನ್ನಾಗಿ ಹ್ಯಾಂಡಲ್ಸ್. ಹೌದು ಸರ್, ಆಂಟಿ ಟ್ರೀ ಅಲ್ವಾ ಸರ್ ಇದು? 3 ಡಿಸೈನ್. ಹೌದು ಸರ್. ಕ್ಲೋಸ್ ಮಾಡಿ. ಓಕೆ. ಈ ಗ್ಲಾಸ್ ಟಫನ್ ಗ್ಲಾಸ್ ಸರ್? ಇಲ್ಲ ಸರ್, ನಾರ್ಮಲ್ ಗ್ಲಾಸ್, ನಾರ್ಮಲ್ ಪ್ಲೇನ್ ಗ್ಲಾಸ್. ಸೊ ಇಲ್ಲಿ ಏನಾದ್ರು ಬೇಕಾದ್ರೆ ಇಚಿಂಗ್ ಏನಾದ್ರು ಮಾಡಿಸ್ಕೋಬಹುದು. ಸೊ ದೀಪ ಆಗಿರ್ಬೋದು, ಇಲ್ಲಾಂದ್ರೆ ದೇವ್ರ ಫೋಟೋ ಏನಾದ್ರು ಬೇಕಾದ್ರೂ ಅಲ್ಲಿ ಇಚಿಂಗ್ ಮಾಡ್ಕೋಬಹುದು. ಇವಾಗ ಪ್ಲೇನ್ ಗ್ಲಾಸ್ ಬೇಕಾಗಿರೋದ್ರಿಂದ ಪ್ಲೇನ್ ಗ್ಲಾಸ್ ಕೊಟ್ಟಿದ್ದೀವಿ. ಓಪನ್ ಮಾಡಿ. ಒಳಗಡೆ ಏನೇನು ಮಾಡಿದ್ದೀರಾ ಬ್ಯಾಕ್ ಗ್ರೌಂಡ್ ಅಲ್ಲಿ? ಸೊ ಬ್ಯಾಕ್ ಗ್ರೌಂಡ್ ಡಿಫ್ರೆಂಟ್ ಆಗಿ ಮಾಡಿದ್ದೀವಿ. ಈಗ ಅಬ್ಸರ್ವ್ ಮಾಡಿದ್ರೆ ಒಂದು ಇದು ಶಂಕು ಚಕ್ರ ನಾಮ ಇದೆ ಹಿಂದ್ಗಡೆಗೆ. ಮತ್ತೆ ನಾವು ಒಂದು ಗೋಲ್ಡ್ ಕಲರ್ ಅಕ್ರಾಲಿಕ್ ಪಟ್ಟಿ ಕೊಟ್ಟಿದ್ದೀವಿ ಸರ್. ಓಕೆ. ಹಿಂದ್ಗಡೆ ಕಾಣಿಸ್ತಾ ಇದೆ ಸರ್. ಹೌದು ಹೌದು ಹೌದು. ಸೊ ಅದು ಯೂನಿಕ್ ಆಗಿದೆ. ಅದಲ್ಲದೆ ಮುಂದ್ಗಡೆಗೆ 2 ಶೆಲ್ಫ್ ಕೊಟ್ಟಿದ್ದೀವಿ. ಓಕೆ. ಬ್ಯಾಕ್ ಸೈಡ್ ಏನ್ ಪ್ಯಾನಲ್ ಇದೆ ಅದಕ್ಕೆ ಕೋಲ್ ಲೈಟ್ ಕೊಟ್ಟಿದ್ದೀವಿ ಸರ್. ಅದು ಅಕ್ರಾಲಿಕ್ ಪಟ್ಟಿ ಮೇಲೆ ಬೀಳ್ತಿದೆ, ಅದು ಎನ್ಹಾನ್ಸ್ ಆಗ್ತಿದೆ, ಚೆನ್ನಾಗಿ ಕಾಣಿಸ್ತಾ ಇದೆ. ಓಕೆ ಓಕೆ. ಸೊ ಕೆಳಗಡೆ ಬಂದು ಒಂದು ಸ್ಟೋರೇಜ್ ಬಾಕ್ಸ್ 2 ಕೊಟ್ಟಿದ್ದೀವಿ ಸರ್. ಸೊ ಮೇಲ್ಗಡೆಗೆ ಏನು ಡಿಸೈನ್ ಇಲ್ಲ ಸರ್, ಗೋಪುರ ಮಾತ್ರ ಕೊಟ್ಟಿದ್ದೀವಿ. ಗೋಪುರ ವಿತ್ ಕಳಶ ಕೊಟ್ಟಿದ್ದೀವಿ. ಕಳಶ ಕೊಟ್ಟಿರುವಂಥದ್ದು. ಓಕೆ. ಇಲ್ಲಿ ಬೇಕಾದ್ರೆ ನಮಗೆ ಆಲ್ಬೆಸ್ಟರ್ ಶೀಟ್ ಇಲ್ಲಿ ಹಾಕೋಬಹುದು ಸರ್. ಆಲ್ಬೆಸ್ಟರ್ ಶೀಟ್ ಹಾಕೋಬಹುದು ಡಿಪೆಂಡಿಂಗ್ ಆನ್ ಕಸ್ಟಮರ್ ಬಜೆಟ್ ಸರ್. ಆಲ್ಬೆಸ್ಟರ್ ಆನಿಕ್ಸ್ ಹಾಕೋಬಹುದು, ಆನಿಕ್ಸ್ ಮಾರ್ಬಲ್ ಆಗಿರ್ಬೋದು. ಡಿಪೆಂಡಿಂಗ್ ಆನ್ ಕಸ್ಟಮರ್ ಬಜೆಟ್ ನಾವು ಏನು ಬೇಕಾದ್ರೂ ಮಾಡ್ಕೋಬಹುದು. ಓಕೆ ಸರ್. ಫಾಲ್ ಸೀಲಿಂಗ್ ಬಗ್ಗೆ ಹೇಳಿ. ಫಾಲ್ ಸೀಲಿಂಗ್ ಸರ್, ಇದು ಆಕ್ಚುಲಿ ನೋಡಕ್ಕೆ ಬರೀ ಬಾರ್ಡರ್ ತರ ಕಾಣಿಸುತ್ತೆ, ಬಟ್ ಆಕ್ಚುಲಿ ಇಲ್ಲಿ ಏನ್ ಮಾಡಿದೀವಿ ಅಂದ್ರೆ ಫಸ್ಟ್ ಪ್ಲೇನ್ ಫಾಲ್ ಸೀಲಿಂಗ್ ಫುಲ್ ಮಾಡಿದೀವಿ ಸರ್. ಸೊ ಆ ಫುಲ್ ಫಾಲ್ ಸೀಲಿಂಗ್ ಅಲ್ಲಿ ನಾವು ಗ್ರೂ ಮಾಡಿ ನಿಮ್ಗೆ ರೆಕ್ಟಾಂಗಲ್ ತರ ತೋರಿಸ್ತಾ ಇದೀವಿ. ಇಲ್ಲಿ ಪ್ರೊಫೈಲ್ ಹಾಕಿದೀವಿ. ಹೌದು. ಓಕೆ. ಸೊ ಇದು ಸೀಲಿಂಗ್ ಅಲ್ಲಿ ಗ್ರೂ ಮಾಡಿಲ್ಲ, POP ಶೀಟ್ಸ್ ಅಲ್ಲಿ ಗ್ರೂ ಮಾಡಿರೋದು. ಮತ್ತೆ ಬಾರ್ಡರ್ ಫಾಲ್ ಸೀಲಿಂಗ್ ಕೆಳಗಡೆ ಕಂಟಿನ್ಯೂ ಮಾಡಿದೀವಿ. ಸೊ ಅದು ಈ ಕಡೆ ಬಂದ್ರೆ PVC ಮೋಲ್ಡಿಂಗ್ಸ್ ಕೊಟ್ಟಿದೀವಿ ಸರ್. ಇದು PVC ಮೋಲ್ಡಿಂಗ್ಸ್ ಸರ್ ಇದು. ಓಕೆ. ಓಕೆನಾ. ಅಂಡ್ ಇದ್ರ ಒಳಗಡೆ ಏನೋ ಪ್ಲೇಸ್ ಮಾಡ್ಬೋದಿತ್ತಲ್ಲ ಸರ್? ಸರ್ ಇಲ್ಲಿ ವಾಲ್ ಪೇಪರ್ ಹಾಕ್ಬೋದಾಯ್ತು, ಇಲ್ಲ ಅವರು ಫೋಟೋ ಫ್ರೇಮ್, ಮನೆ ಫ್ರೇಮ್ ಏನಾದ್ರು ಹಾಕೋಬೋದಾಯ್ತು. ಅವ್ರು ಎಂಟಿ ಬಿಟ್ಕೊಂಡಿದ್ದಾರೆ ಆಸ್ ಆಫ್ ನಾವು, ಏನಾದ್ರು ಹಾಕೋಬಹುದು ಅಂತ. ಓಕೆ ಓಕೆ ಓಕೆ. ಆ ಕಡೆ ಈ ಕಡೆಗೆ ನಾವು ಡೆಕೋರ್ ಲೈಟ್ ಕೊಟ್ಟಿದ್ದೀವಿ. ಚೆನ್ನಾಗಿ ಬಂದಿದೆ ಸರ್ ಇದು. ಹೌದು ಸರ್. PVC ಮೋಲ್ಡಿಂಗ್ಸ್ ಇದು. ಸೊ ವೈಟ್ ಕಲರ್ಗೆ ಬ್ಲಾಕ್ ಕಲರ್ ಕಾಂಬಿನೇಷನ್ ಲೈಟ್ಸ್ ಹಾಕೊಂಡಿದ್ದಾರೆ ಸರ್. ಚೆನ್ನಾಗಿ. ಸೊ ಅದು ನಿಮ್ಗೆ ಯೂನಿಕ್ ಆಗಿ ಕಾಣಿಸ್ತಿದೆ. ಓಕೆ ಸರ್. ಈ ಮೋಲ್ಡಿಂಗ್ಸ್ ಅಲ್ಲಿ ತುಂಬಾ ಐಟಮ್ಸ್ ಬರುತ್ತಲ್ಲ, ನೀವು ಯಾವ್ದು ಸಜೆಸ್ಟ್ ಮಾಡ್ತೀರಾ ಸರ್ ಇದಕ್ಕೆ ಹಾಕಕ್ಕೆ? ಲೈಕ್ ನಮ್ದು PVC ಬರುತ್ತೆ ಸರ್ ಡೈರೆಕ್ಟ್ ಆಗಿ. ಇವಾಗ POP ಬರುತ್ತೆ ಸರ್, ಬಟ್ ಅದು ಬ್ರೇಕೇಬಲ್. ಓಕೆ ಓಕೆ. ನಮ್ದು ಏನಂದ್ರೆ ಎಂಡ್ ಪ್ರಾಡಕ್ಟ್ ಸರ್, ಇದು ಆಕ್ಚುಲಿ ಪೇಂಟ್ ಮಾಡೋ ನೆಸೆಸಿಟಿ ಇಲ್ಲ, ಬೇಕಾಗಿಲ್ಲ. ಸೊ ನಮ್ದು ವೈಟ್ ಇರುತ್ತೆ. ಇನ್ ಕೇಸ್ ನೀವು ವಾಲ್ ಎಲ್ಲ ಒಂದೇ ಕಲರ್ ತೋರಿಸ್ಬೇಕಂದ್ರೆ ಪೇಂಟ್ ಮಾಡ್ಕೋಬಹುದು, ಇಲ್ಲಿ ತೋರಿಸ್ದಂಗೆ. ಬೇಡ ನಮ್ಗೆ ಹಂಗೆ ಇರ್ಲಿ ಅಂದ್ರೆ ನಮ್ದು ಫಿನಿಶ್ ಪ್ರಾಡಕ್ಟ್ ಡೈರೆಕ್ಟ್ ಆಗಿ ಹಂಗೆ ಪ್ಲೇಸ್ ಮಾಡೋದು ಸಾಕಾಗುತ್ತೆ. ಚೆನ್ನಾಗಿರುತ್ತೆ ಅಂತೀರಾ? ಚೆನ್ನಾಗಿರುತ್ತೆ ಸರ್. ಆಮೇಲೆ ಹೇಳಿದ್ರೆ ನಾವು ಈ ಸತಿ ಟರ್ನ್ಕಿ ಪ್ರಾಜೆಕ್ಟ್ ತರ ಫರ್ನಿಚರ್ ಎಲ್ಲ ಸಜೆಸ್ಟ್ ಮಾಡಿದ್ದೀವಿ, ಕರ್ಟನ್ ಸಜೆಸ್ಟ್ ಮಾಡಿದ್ದೀವಿ, ಇವೆಲ್ಲ ನೀವೇ ಸಜೆಸ್ಟ್ ಮಾಡಿದ್ದೀರಾ? ಹೌದು ಸರ್. ಇವಾಗ ಕಲರ್ ಇವ್ರಿಗೆ ಆಕ್ಚುಲಿ ಕ್ಯಾಪಚಿನೋ ಥೀಮ್ ಇರೋದ್ರಿಂದ ಸೊ ಸೋಫಾನು ಅದೇ ಕಲರ್ ಅಲ್ಲೇ ಬಂದಿದೆ ಸರ್. ಓಕೆ ಓಕೆ. ಒಳ್ಳೆ ಸರ್. ಕಸ್ಟಮರ್ ಕನ್ಫ್ಯೂಷನ್ ಅಲ್ಲಿ ಇರ್ತಾರೆ. ಈವನ್ ಪೇಂಟ್ಸ್ ಆಗಿರ್ಬೋದು ಸರ್, ಪೇಂಟ್ಸ್ ಸಜೆಸ್ಟ್ ಮಾಡ್ತೇವೆ. ಸೊ ಪೇಂಟ್ಸ್ ನ ಸೇಮ್ ಡ್ರಾಯಿಂಗ್ ಅಲ್ಲಿ ಅಪ್ಲೈ ಮಾಡಿ ತೋರಿಸ್ತೀವಿ. ಇನ್ ಕೇಸ್ ಕಸ್ಟಮರ್ಗೆ ಏನಾದ್ರು ಕನ್ಫ್ಯೂಷನ್ ಜಾಸ್ತಿ ಇದೆ ಅಂದ್ರೆ ಸೊ ಅವಾಗಲೇ ಇನಿಷಿಯಲಿನೇ ಪೇಂಟ್ ಅಪ್ಲೈ ಮಾಡಿ ತೋರಿಸ್ತೀವಿ. ಈಗ ಕಪಲ್ ಆಫ್ ಕಸ್ಟಮರ್ಸ್ ಆಲ್ರೆಡಿ ಕೇಳಿದ್ದಾರೆ, ಅಪ್ಲೈ ಮಾಡಿ ತಗೊಂಡಿದ್ದಾರೆ. 3D ಇಲ್ಲಿ ಪೇಂಟು ಬರುತ್ತೆ, ಫರ್ನಿಚರು ತೋರಿಸ್ತೀವಿ. ಸೊ ಅವಾಗ ಪ್ಲಾನಿಂಗು ಬರುತ್ತೆ ಸರ್, ಕ್ಲೀನ್ ಆಗಿ ಹೆಂಗ್ ಕಾಣಿಸುತ್ತೆ ಅಂತ ಗೊತ್ತಾಗುತ್ತೆ. ಒಳ್ಳೆ ಕೆಲಸ ಸರ್.
ಆಮೇಲೆ ಈ ಕಡೆ ಸೊ ಬಂದ್ರೆ ಈ ಕಡೆ ಬಂದ್ರೆ ಇವಾಗ ಇದು ಪ್ಯಾನ್ಲಿಂಗ್ ಬಂದಿದೆ ಸರ್ ಈ ಕಡೆ. ಇದನ್ನ ಮ್ಯಾನ್ಯಲಿ ಮಾಡಿರೋದು, ಕಾರ್ನರ್ ರೌಂಡ್ ಕೊಟ್ಟಿದ್ದೀವಿ ಮತ್ತೆ. ಇಲ್ಲೂ ಚೆನ್ನಾಗಿ ಮಾಡಿದ್ವಿ, ಫಸ್ಟ್ ಟೈಮ್ ನೋಡ್ತಾ ಫಸ್ಟ್ ಟೈಮ್ ಸರ್. ನೋಡ್ತಾ ಇರೋದು ನಾನು. ಸೊ ಇದನ್ನ ಪ್ಯಾನ್ಲಿಂಗ್ ಇಲ್ಲಿ ತನಕ ಕಂಟಿನ್ಯೂ ಮಾಡಿದೆ ಸರ್. ಓಕೆ ಓಕೆ ಹಾಂ. ಈ ಕಡೆ ಬಂದ್ರೆ ಮತ್ತೆ ಬ್ರೇಕ್ಫಾಸ್ಟ್ ಕೌಂಟರು. ಇಲ್ಲಿ ಆಲ್ರೆಡಿ ಗೋಡೆ ಇತ್ತು, ನಾವು ಅದಕ್ಕೆ ಪ್ಯಾನ್ಲಿಂಗ್ ಮಾಡಿ ರಾಫ್ಟರ್ಸ್ ಹಾಕಿದೀವಿ. ಇದು ಯಾವ್ದು ಪ್ಯಾನ್ಲಿಂಗ್ ಇದು? ಇದು ಗೋಡೆ PVC ರಾಫ್ಟರ್ಸ್ ಸರ್. ಫ್ಲೂಟೆಡ್ ಅಲ್ವಾ ಇದು? ಫ್ಲೂಟೆಡ್, ಹೌದು. ಸಿಲ್ವರ್ ಕಲರ್ ಕೊಟ್ಟಿದೆ. ಒಳಗಡೆ ಸಿಲ್ವರ್ ಕಲರ್, ಒಳಗಡೆ ಸಿಲ್ವರ್ ಕಲರ್ ಇದೆ. ಯೂಶಲಿ ಗೋಲ್ಡ್, ರೋಸ್ ಗೋಲ್ಡ್ ನೋಡ್ತಾರೆ, ಸಿಲ್ವರ್ ಕಲರ್ ತುಂಬಾ ರೇರು. ಓಕೆ 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 ಓಕೆನಾ. ಮತ್ತೆ ಇಲ್ಲಿ ಇದೊಂದು ಓಪನ್ ಬಾಕ್ಸ್ ಕೊಟ್ಟಿದ್ದೀವಿ. ಒಳಗಡೆಗೆ ಮತ್ತೆ ಕ್ಯಾಪೆಚಿನೋ ಕಲರ್ ಕೊಟ್ಟಿದ್ದೀವಿ. ಈಚ್ ಕಡೆಗೆ ಟೀ ಕುಡ್ ಕಲರ್ ಕೊಟ್ಟಿದ್ದೀವಿ ಸರ್. ಸೊ ಅಬ್ಸರ್ವ್ ಮಾಡಿದ್ರೆ ತುಂಬಾ ಯೂನಿಕ್ ಆಗಿದೆ. ಎಸ್ ಸರ್ ತುಂಬಾನೇ ಚೆನ್ನಾಗಿ ಬಂದಿದೆ ಇದು. ಆರ್ಟಿಫಿಕ್ಸ್ ಅಲ್ಲಿ ಇಟ್ಟಿರೋದ್ರಿಂದ ಹೌದು. ತುಂಬಾ ನೈಸ್ ಆಗಿ. ಅದ್ರ ಜೊತೆಗೆ ಒಂದೊಂದು ಶೆಲ್ಫಿಗೂ ಒಂದೊಂದು ಸ್ಪಾಟ್ ಲೈಟ್ ಕೊಟ್ಟಿದ್ದೀವಿ ಸರ್. ನಾವು ಸ್ಪಾಟ್ ಲೈಟ್ಸ್ ಮತ್ತೆ ಲೈಟ್ಸ್ ಹಾಕ್ದಷ್ಟೇ ನಮ್ದು ಡೆಕೋರ್ ತುಂಬಾ ಚೆನ್ನಾಗಿ ಬರುತ್ತೆ. ಹೌದು. ನಾವು ಇವಾಗ ಕಂಪ್ಲೀಟ್ ಆಗಿ ಡಿಸೈನ್ ಎಷ್ಟೇ ಚೆನ್ನಾಗಿ ಮಾಡಿದ್ವಿ, ಅದಕ್ಕೆ ನಾವು ಡೆಕೋರೇಷನ್ ಲೈಟ್ಸ್ ಹಾಕಿದ್ರೆ ಸರ್. ಹೌದು. ಫಾರ್ ಎಕ್ಸಾಂಪಲ್ ನೋಡಿ, ಇದೊಂದು 3 ಲೈಟ್ ಬಂದಿದೆ ಅಲ್ಲ, ಇದೊಂದು 3 ಲೈಟ್. ಹೌದು ಸರ್. ಇದು ಪ್ಯಾನ್ಲಿಂಗ್ ಸುಮ್ಮನೆ ಮಾಡಿಬಿಟ್ಟಿದ್ರೆ ಇದಕ್ಕೆ ಇಷ್ಟೊಂದು ಎನ್ಹಾನ್ಸ್ ಆಗ್ತಿರ್ಲಿಲ್ಲ, ಬಟ್ ಡೆಕೋರ್ ಲೈಟ್ ಹಾಕಿದ ತಕ್ಷಣ ಅದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ಸ್ಟೋನ್ ಅಲ್ಲಿ ನೀವು ಹಾಕ್ತೀರಾ? ಹೌದು, ಗ್ರಾನೈಟ್ ನಮ್ಮ ಕಡೆನೇ ಮಾಡಿರೋದು, ಬಟ್ ಬಜೆಟ್ ಅಲ್ಲಿ ಅದಿಲ್ಲ ಸರ್, ಗ್ರಾನೈಟ್ ಇಲ್ಲ. ಸೊ ಗ್ರಾನೈಟ್ ಸಪ್ರೇಟ್ ಇರುತ್ತೆ. ಸೊ ಇದು ಬ್ರೇಕ್ಫಾಸ್ಟ್ ಕೌಂಟರ್, ಇದು ಆಲ್ರೆಡಿ ಗೋಡೆ ಇದೆ ಅಂತ ಹೇಳಿದ್ರೆ ಗೋಡೆ ಇಲ್ಲಿದೆ. ಓಕೆ. ಸೊ ಅದ್ರ ಕೆಳಗೆ ಮತ್ತೆ ಬ್ರೇಕ್ಫಾಸ್ಟ್ ಕೌಂಟರ್, ಸ್ಟೋರೇಜ್ ಯೂನಿಟ್ ತರ ಮಾಡಿದೀವಿ. ಇಲ್ಲಿ ಅಕ್ರಾಲಿಕ್ ಕಿಚನ್ ಕೊಟ್ಟಿದ್ದೀವಿ ಸರ್. ಅಕ್ರಾಲಿಕ್ ಇದು? ಹೌದು ಸರ್. ಇದು ಕಲರ್ ಯಾವುದು ಸರ್? ಇದು ಸೀ ಬ್ಲೂ ಸರ್. ಇದು ಸೀ ಬ್ಲೂ. ಸೀ ಬ್ಲೂ ಹೈ ಗ್ಲೋಸಿನಾ? ಸರ್ ಹೌದು, ಹೈ ಗ್ಲಾಸಿ. ಅಕ್ರಾಲಿಕ್ ಹೈ ಗ್ಲಾಸಿ ಮತ್ತೆ ನಿಮಗೆ ಮ್ಯಾಟು ಬರುತ್ತೆ ಸರ್. ಈಗ ರೀಸೆಂಟ್ ಆಗಿ ಅದು ಬಂದಿದೆ ಹೊಸದಾಗಿ. ಇದು ಒಳಗಡೆ ಒಂದು ಶೆಲ್ಫ್ ಕೊಟ್ಟಿದ್ದೀವಿ. ಜಿ ಪ್ರೊಫೈಲ್ ಬಂದು ಬ್ಲಾಕ್ ಕಲರ್ ಕೊಟ್ಟಿದ್ದೀವಿ. ಇನ್ನರ್ ಲ್ಯಾಮಿನೇಟ್ ಏನಿದೆಯಲ್ಲ ಸರ್ ಒಳಗೆ ಇವಾಗ ಏನು ನೋಡ್ತಾ ಇದ್ದೀರಲ್ಲ, ಅದು ನಿಮಗೆ ಗ್ರೇ ಕಲರ್ ಅಲ್ಲಿ ಕೊಟ್ಟಿದ್ದೀವಿ ಸರ್. ಫ್ಯಾಬ್ರಿಕ್ ಕೊಟ್ಟಿದ್ದೀರಾ? ಫ್ಯಾಬ್ರಿಕ್ ಕೊಟ್ಟಿದ್ದೀವಿ, ಕಂಪ್ಲೀಟ್ ಆಗಿ ಫ್ಯಾಬ್ರಿಕ್ ಕೊಟ್ಟಿದ್ದೀರಾ? ಹೌದು ಸರ್, ಕಂಪ್ಲೀಟ್ ಹೌಸ್ ಫ್ಯಾಬ್ರಿಕ್ ಸರ್. ಓಕೆ, ಚೆನ್ನಾಗಿದೆ ಸರ್, ಇದು ಸೂಪರ್ ಆಗಿ ಬಂದಿದೆ. ಓಕೆ, ನೆಕ್ಸ್ಟ್ ಕಿಚನ್ ಕಂಟಿನ್ಯೂ ಆಗುತ್ತೆ ಸರ್. ಏನು ಸೈಜ್ ಏನಿರ್ಬೋದು ಈ ಕಿಚನ್? ಸರ್ ಇದು ಆಕ್ಚುಲಿ ಹಿಂಗೆ ನಿಮಗೆ ಆಲ್ಮೋಸ್ಟ್ 8x8 ಅನ್ಕೊಳ್ಳಿ ಸರ್. 8x8 ಅಂತೂ 8x8 ಅಷ್ಟೇ ಸರ್ ಇದೆ. ಓಕೆ, ಒಂದು ಕಡೆಯಿಂದ ಬಟ್ ಪ್ಲೇಸಿಂಗ್ ತುಂಬಾ ಚೆನ್ನಾಗಿ ಮಾಡಿದ್ರು ಕ್ಲೈಂಟ್. ಸೊ ಈ ಕಡೆಗೆ ಬಂದು ನಿಮಗೆ ಒಂದು ರೋಲಿಂಗ್ ಶಟರ್ ಕೊಟ್ಟಿದ್ದೀವಿ, 450 mm ಚಿಕ್ಕದು. ಸ್ಮಾಲ್ ಅಲ್ವಾ ಸರ್? ಸ್ಮಾಲ್, ಹೌದು ಸರ್. ಓಕೆ ಓಕೆ. ಸೊ ಬ್ಲ್ಯಾಕ್ ಕಲರ್ ರೋಲಿಂಗ್ ಶಟರ್ ಕೊಟ್ಟಿದ್ದೀವಿ. ಮತ್ತೆ ಅದ್ರ ಪಕ್ಕದಲ್ಲಿ ಬಂದ್ರೆ 2 ಪ್ರೊಫೈಲ್ ಶಟರ್ ಕೊಟ್ಟಿದ್ದೀವಿ. ಅಪ್ಲಿಫ್ಟರ್ ಒಳಗಡೆ ಮತ್ತೆ ನಾವು ಪ್ರೊಫೈಲ್ ಲೈಟ್ ಹಾಕಿದ್ದೀವಿ ಸರ್. ಓಕೆ. ಗ್ಲಾಸ್ ಬಂದು ನಿಮಗೆ ಮತ್ತೆ ಬ್ಲ್ಯಾಕ್ ಟಿಂಟೆಡ್ ಕೊಟ್ಟಿದ್ದೀವಿ. ಸರಿ. ಈ ಕಡೆಗೆ ಇದು ಚಿಮ್ನಿ ಕವರ್ ಮಾಡಿರೋದು ಸರ್, 2 ಶಟರ್. ಸೊ ಚಿಮ್ನಿ ಟೈಪ್ ಈ ಕಡೆ ಈ ತರ ಫ್ಲಾಟ್ ಇರೋದ್ರಿಂದ ಚಿಮ್ನಿ ಕವರ್ ಮಾಡ್ಬೋದು. ಸಪೋಸ್ ಅದೇ ಸ್ಲಾಂಟ್ ಇತ್ತು ಅಂದ್ರೆ ಮಾಡಕ್ಕೆ. ನೆಕ್ಸ್ಟ್ ಈ ಕಡೆ ಸರ್, ಈ ಕಡೆ ಬಂದು ಸ್ಪೈಸ್ ರ್ಯಾಕ್. ಇದನ್ನ ನೋಡಿ ಬ್ಲ್ಯಾಕ್ ಕಲರ್ ಅಲ್ಲಿ ಮಾಡಿದ್ವಿ, ಎಲ್ಲೂ ನೋಡಿರಲ್ಲ. ಹೌದಲ್ವಾ? ಇದೊಂದು ಮಧ್ಯದಲ್ಲಿ ಬ್ಲ್ಯಾಕ್, ಮಧ್ಯದಲ್ಲಿ ಬ್ಲ್ಯಾಕ್, ಟ್ರೈ ಕಲರ್ ಸರ್. ಇವಾಗ ಕಿಚನ್ ನೀವು ಅಬ್ಸರ್ವ್ ಮಾಡಿದ್ರೆ, ಸೊ ಕೆಳಗಡೆ ಲಾಫ್ಟ್ ಬಾಟಮ್ ಬಂದು ಸೀ ಬ್ಲೂ, ಮೇಲ್ಗಡೆಗೆ ವೈಟ್. ಯೂನಿಕ್ ಆಗಿ ಇದು ಬ್ಲ್ಯಾಕ್ ಕಲರ್. ಇದು ಲ್ಯಾಮಿನೇಟ್ ಅಲ್ಲಿ ಮಾಡಿದ್ವಿ, ಹ್ಯಾಂಡಲ್ ಜೊತೆ ಮ್ಯಾಚಿಂಗ್. ಕರೆಕ್ಟ್. ಮತ್ತೆ ನಿಮ್ಗೆ ಅದು ತುಂಬಾ ಆಡ್ ಆಗಿ ಕಾಣಿಸಲ್ಲ. ಇವಾಗ ನೀವು ನೋಡೋದ ಕಿಚನ್ ಇದೆ ಎಷ್ಟು ಎಲಿಗೆಂಟ್ ಆಗಿ ಕಾಣಿಸ್ತಿದೆ ಸರ್. ಚಿಕ್ಕ ಕಿಚನ್ ತುಂಬಾ ಚೊಕ್ಕವಾಗಿದೆ, ಸೂಪರ್ ಆಗಿದೆ, ನೀಟ್ ಆಗಿ ಚೆನ್ನಾಗಿದೆ ಇದು. ಸೊ ಸ್ಪೈಸ್ ರ್ಯಾಕ್ ನೋಡೋದಲ್ಲ ಸರ್, ಇಲ್ಲಿ ಕೆಳಗಡೆ ಪ್ರೊಫೈಲ್ ಶಟರ್, ಇದು ಪ್ರೊಫೈಲ್ ಲೈಟ್ ಕೊಟ್ಟಿದ್ದೀವಿ. ಮತ್ತೆ ಈ ಕಡೆಗೆ ಆಕ್ವಾಗಾರ್ಡ್ ಸರ್. ಓಕೆ, ವಾಟರ್ ಪ್ಯೂರಿಫೈಯರ್ ಸರ್. ಓಕೆ. ಸೊ ಸ್ಪೇಸ್ ಬಿಟ್ಟಿದ್ದೀವಿ. ಲಾಫ್ಟ್ ಫುಲ್ ಪುಷ್ ಓಪನ್ ಸರ್, ಕಂಪ್ಲೀಟ್ ಆಗಿ. ಓಕೆ ಓಕೆ. ಸೊ ಫುಲ್ ಪುಷ್ ಓಪನ್ ಕೊಟ್ಟಿದ್ದೀವಿ. ಮತ್ತೆ ಸಿಂಗಲ್ ಕಲರ್ ಕಾನ್ಸೆಪ್ಟ್. ಸಿಂಗಲ್ ಕಲರ್. ಬಾಟಮ್ ಅಲ್ಲಿ ಏನೇನು ಮಾಡಿದ್ದೀರಾ? ಬಾಟಮ್ ಅಲ್ಲಿ ಸೊ ಬಾಟಮ್ ಅಲ್ಲಿ ಈ ಕಡೆಯಿಂದ ಇದು ಸಿಂಕ್ ಏರಿಯಾ ವಿತ್ ಡಸ್ಟ್ಬಿನ್. ಹೌದು. ಓಕೆ. ಇದು ಕಾರ್ನರ್ ಸ್ಪೇಸ್ ಸರ್. ಈ ಕಡೆ ಕೊಟ್ಟಿದೆ ಕಾರ್ನರ್ ಸ್ಪೇಸ್. ಇದು ಕೂಡ ಫುಲ್ ಓಪನ್ ಕಾರ್ನರ್ ಸ್ಪೇಸ್. ಓಕೆ. ಈ ಕಡೆ ಬಂದು ಟ್ಯಾಂಡಮ್ ಬಾಕ್ಸ್ ಸರ್. ಇದು PVC ಕಟ್ಲರಿ ಅಡ್ಜಸ್ಟಬಲ್. ಓಕೆ. ಇದು ಮಿಡಲ್ ಒನ್ ಸರ್, ಚಿಕ್ಕ ಇದು ಇಟ್ಕೊಳ್ಳೋಕೆ, ಯುಟೆನ್ಸಿಲ್ಸ್ ಇಟ್ಕೊಳ್ಳೋಕೆ. ಇದು 8 ಇಂಚಸ್ ಸರ್, ದೊಡ್ಡದು. ತಾಲಿ ಅಥವಾ ಮಾಮೂಲಿ ದೊಡ್ಡ ಯುಟೆನ್ಸಿಲ್ ಹಾಕೋಬಹುದು. ಲಾಸ್ಟಲ್ಲಿ ಮತ್ತೆ ಟ್ಯಾಂಡಮ್ ಬಾಕ್ಸ್ ಕೊಟ್ಟಿದ್ದೀವಿ ಸರ್, ದೊಡ್ಡದು. ಓಕೆ. ಈ ಥರ ಮಾಡಿದ್ದೀರಾ ಅಲ್ವಾ? ಸೊ ಟ್ಯಾಂಡಮ್ ಬಾಕ್ಸು, ಬಾಸ್ಕೆಟ್ಸು ಎಲ್ಲ ಕವರ್ ಆಗಿದೆ. ಸೊ ವಿಕರ್ ಬಾಸ್ಕೆಟ್ ಇಲ್ಲ ಹಾಕಿಲ್ಲ, ಬೇರೆ ಕಡೆ ಹಾಕಿದ್ವಿ, ಡಿಫ್ರೆಂಟ್ ಆಗಿ ಮಾಡಿದ್ವಿ. ಅದನ್ನು ತೋರಿಸ್ತೀವಿ, ಬನ್ನಿ ತೋರಿಸ್ಬಿಡಿ ಸರ್. ಇಲ್ಲಿ ವಿಕರ್ ಬಾಸ್ಕೆಟ್ಸ್ ಇದೆಯಾ? ಹೌದು ಸರ್, ವಿಕರ್ ಬಾಸ್ಕೆಟ್ ಅನ್ನಲ್ಲ, ಅದನ್ನು ನಾವು ಡಿಫ್ರೆಂಟ್ ಆಗಿ ಇವಾಗ ಇದೆ ಸರ್. ಓಕೆ. ಏನಿದೆ ಆಕ್ಚುಲಿ? ಫಸ್ಟ್ ಇದು ಕಂಪ್ಲೀಟ್ ಆಕ್ಚುಲಿ ಇದು ಕ್ರಾಕರ್ ಯೂನಿಟ್ ಸರ್. ಓಕೆ. ಸ್ಪೇಸ್ ಅಲ್ಲಿ ಕನ್ಸ್ಟ್ರೈಂಟ್ ಇರೋದ್ರಿಂದ ಸೊ ವಿಕರ್ ಬಾಸ್ಕೆಟ್ ಪ್ಯಾಟರ್ನ್ ನಾವು ಇಲ್ಲಿಗೆ ಶಿಫ್ಟ್ ಮಾಡಿದ್ದೀವಿ. ಏನು ಮಾಡಿದ್ದೀರಾ ತೋರಿಸಿದ್ನ? ಕಾಮನ್ ಡ್ರಾವರ್ ಮಾಡಿ ಅದಕ್ಕೆ ಜಾಲಿ ತರ ಕೊಟ್ಟಿದ್ದೀವಿ. ಅದನ್ನ ಆಕ್ಚುಲಿ ಅಲ್ಯೂಮಿನಿಯಂ ಕಲರ್ ಅಲ್ಲಿ ಇತ್ತು, ಸರಿಗೆ ಬ್ಲ್ಯಾಕ್ ಕಲರ್ ಬೇಕಿತ್ತು. ಅದನ್ನ ಬ್ಲ್ಯಾಕ್ ಕಲರ್ ಪೇಂಟ್ ಮಾಡಿದ್ರೆ ಇದನ್ನ. ಹೌದು, ನಾವೇ ಪೇಂಟ್ ಮಾಡಿಸಿ ಕೊಟ್ಟಿದ್ದೀವಿ ಸರ್. ಓಕೆ ಓಕೆ.
ಸೊ ನೋಡ್ಬೋದು ಸರ್ ಇಲ್ಲಿ ಆಲೂಗಡ್ಡೆ ತೆಗಿರಿ ತೆಗಿರಿ ಸರ್ ತೋರಿಸ್ಬಿಡೋಣ ನಮ್ಮ ವೀಕ್ಷಕರಿಗೆ. ಓಕೆ, ಆಲೂಗಡ್ಡೆ ಇದೆಲ್ಲ ಇಡಕ್ಕೆಲ್ಲ ಚೆನ್ನಾಗಿರುತ್ತೆ ಸರ್. ಓಕೆ, ಸೊ ಡಿಫ್ರೆಂಟ್ ಆಗಿದೆ. ಏರ್ ಔಟ್ ಆಗಬೇಕಲ್ವಾ ಅದಕ್ಕೆ? ಏರ್ ಔಟ್ ಆಗ್ಬೇಕು ಸರ್. ಹಾಂ ಅಷ್ಟೇ. ಸೊ ಕಾನ್ಸೆಪ್ಟ್ ಏರ್ ಔಟ್ ಆಗಬೇಕು. ಇದು ಮೇಲ್ಗಡೆ ಡ್ರಾವರ್ ಸರ್. ಓಕೆ, ಸೊ ಡ್ರಾವರ್ಸ್ ಜೊತೆಲಿ ಶೆಲ್ಫ್ಸ್. ಈ ಕಡೆ ಮೇಲೆ ಏನೇನು ಸೊ ಮೇಲ್ಗಡೆ ಬಂದು ನಾವು ಇಲ್ಲಿ ವಿ ನಾಬ್ನ ಉಲ್ಟಾ ಹಾಕಿದ್ವಿ ಸರ್. ಓ, ವಿ ನಾಬ್ನ ಉಲ್ಟಾ ಹಾಕಿದ್ದೀವಿ. ಓಕೆ, ಸೊ ಮೇಲ್ಗಡೆ ಒಂದು ಸ್ಟೋರೇಜು, ಮತ್ತೆ ಇಲ್ಲೊಂದು ಓಪನ್ ಬಾಕ್ಸ್ ಸರ್, ಟೀ ಕುಡ್ ಕಲರಲ್ಲಿ. ಒಳಗಡೆ ನಿಮಗೆ ಪ್ರೊಫೈಲು, ಮತ್ತೆ ಅಲ್ಲಿ ಆರ್ಟಿಫಿಷಿಯಲ್ ಇದು ಇಟ್ಕೊಂಡವ್ರೆ. ಇಲ್ಲಿ ಬ್ರಾನ್ಸ್ ಮಿರರ್, ಯೂಶಲಿ ನಾವು ಡೈಮಂಡ್ ಅಲ್ಲಿ ಮಾಡ್ತಿದ್ವಿ, ಇದನ್ನ ಡಿಫ್ರೆಂಟ್ ಆಗಿ ಮಾಡಿದ್ವಿ ಸರ್. ಬ್ರಾನ್ಸ್ ಮಿರರ್. ಓಕೆ, ಸ್ವಲ್ಪ ಡಿಫ್ರೆಂಟ್ ಡಿಸೈನ್ಸ್ ಅಷ್ಟೇ. ಡಿಸೈನ್ ಇದೆ. ಓಕೆ, ಮತ್ತೆ ಈ ಕಡೆ ಬಂದ್ರೆ ನಿಮಗೆ ಒಂದು ಸ್ಟೋರೇಜ್ ಯೂನಿಟ್ ವಿತ್ ರೋಸ್ ಗೋಲ್ಡ್ ಪ್ರೊಫೈಲ್ ಶಟರ್ ಕೊಟ್ಟಿದೆ ಸರ್ ಇಲ್ಲಿ. ರೋಸ್ ಗೋಲ್ಡ್ ಹಾಕಿದ್ದೀರಾ? ಬಿಕಾಸ್ ಈ ಕ್ರಾಕರ್ ಯೂನಿಟ್ ಇರೋದು ಕಂಪ್ಲೀಟ್ ಆಗಿ ರೋಸ್ ಗೋಲ್ಡ್ ಸೆಟಪ್. ಸೊ ಇಲ್ಲೂ ನೋಡ್ಬೋದು, ಮತ್ತೆ ಇದು ರೋಸ್ ಗೋಲ್ಡ್ ಮ್ಯಾಚಿಂಗ್. ಈಗ ಕಿಚನ್ ಹೆಂಗೆ ಬ್ಲಾಕ್ ಅಲ್ಲಿ ಮ್ಯಾಚ್ ಮಾಡಿದೀವಿ, ಇಲ್ಲಿ ರೋಸ್ ಗೋಲ್ಡ್ ಅಲ್ಲಿ ಮ್ಯಾಚ್ ಮಾಡಿದೀವಿ. ಆಮೇಲೆ ಸೊ ಮೇಲ್ಗಡೆ ರೋಸ್ ಗೋಲ್ಡ್ ಶಾಂಡೆಲಿಯರ್. ಸೊ ಇದು ನಮ್ಮ ಸ್ಕೋಪ್ ಅಲ್ಲಿ ಇಲ್ಲ, ಕ್ಲೈಂಟ್ ಇದೆ, ಬಟ್ ಸೊ ಪ್ಯಾಟರ್ನ್ ಮ್ಯಾಚ್ ಮಾಡಿದೀವಿ. ಓಕೆನಾ? ಅದ್ರ ಜೊತೆಗೆ ಬಾರ್ಡರ್ ಫಾಲ್ ಸೀಲಿಂಗ್ ಸರ್, ಕಂಪ್ಲೀಟ್ ಆಗಿ. ಸೊ ಕರ್ಟನ್ಸ್ಗೆ ಸ್ಪೇಸ್ ಬಿಟ್ಟಿದೀವಿ. ಸೊ ಫ್ಲೋರ್ ಟು ಸೀಲಿಂಗ್ ಕರ್ಟನ್ಸ್, ಕರ್ಟನ್ ಕಟ್ಔಟ್ ಕೊಟ್ಟಿದ್ದೀರಾ? ಕಟ್ಔಟ್ ಕೊಟ್ಟಿದ್ದೀವಿ, ಫ್ಲೋರ್ ಟು ಸೀಲಿಂಗ್ ಕರ್ಟನ್ಸ್. ಇದು ಮತ್ತೆ ಶಿಯರ್ ಬಂದು ಕ್ರೀಮಿಶ್ ಕಲರ್ ಇದೆ ಸರ್. ಓಕೆನಾ? ಇದು ಮತ್ತೆ ಬಟ್ಟೆ ಈ ತರ ಸೆಲೆಕ್ಟ್ ಮಾಡಿ ಇದು ಸೆಲೆಕ್ಷನ್ ಇರುತ್ತೆ. ಇವೆಲ್ಲ ನೀವು ಅಡ್ವೈಸ್ ಮಾಡಿರೋದು ಇದು? ಓಕೆ. ಹಾಗೆ ಬಾಲ್ಕನಿ ನೋಡುವನಾ? ನೀವು ಹೇಳಿದ್ರಿ ಬಾಲ್ಕನಿ ಕೂಡ ಏನೋ ಮಾಡಿದ್ದೀವಿ, ಡಿಫ್ರೆಂಟ್ ಆಗಿ ಆಪ್ಷನ್ ಕೊಟ್ಟಿದ್ದೀವಿ ಅಂತ. ಆರ್ಟಿಫಿಷಿಯಲ್ ಗ್ರಾಸ್ ಹಾಕೊಂಡಿದ್ದಾರೆ ಸರ್ ಇಲ್ಲಿ ಕಂಪ್ಲೀಟ್ ಆಗಿ. ಸೊ 3D ನಾವು ಇದ್ರ ಡಿಸೈನ್ ಕೊಡ್ಬೋದಲ್ವಾ ಸರ್? ಇದು ಕೊಡ್ಬೋದು ಸರ್, ಕೊಡ್ಬೋದು. ಈ ತರ ಬಾಲ್ಕನಿ ಈ ತರ ಮಾಡ್ಕೊಳ್ಳೋಗಿದೆ, ಈ ತರ ಮಾಡ್ಕೋಬಹುದು ಸರ್. ಸೊ ಇಲ್ಲೊಂದು ಬ್ರೂಮ್ ಸ್ಟಿಕ್ ಹೋಲ್ಡರ್, ಮತ್ತೆ ಇದಿದೆ ಸ್ಟೋರೇಜ್ ಯೂನಿಟ್. ಓಹೋ, ಇದ್ರೊಳಗಡೆ ಕರೆಕ್ಟ್ ಸರ್, ಒಳ್ಳೇದಿದು. ಇದು ಆಲ್ಮೋಸ್ಟ್ ಒಂದು 5 to 6 ಇಂಚಸ್ ಇದೆ ಸರ್ ಅಷ್ಟೇ, ಬಟ್ ಕ್ಲೀನ್ ಆಗಿ ಎಲ್ಲ ಒಳಗಡೆ ಕರೆಕ್ಟ್ ಆಗಿ ಕುತ್ಕೊಳ್ಳುತ್ತೆ. ನಿಮ್ಗೆ ಬೇಕಾಗಿರೋ ಇದನ್ನೆಲ್ಲ ಇಲ್ಲಿ ಇಟ್ಕೋಬಹುದು ಅಲ್ವಾ? ಸೊ ಕ್ಲೀನಿಂಗ್ ಐಟಮ್ಸ್ ಎಲ್ಲ ಇದ್ರೊಳಗಡೆ ಹಾಕೋಬಹುದು. ಹೌದು. ಸೊ ಸ್ಟೋರೇಜ್ ಕೊಟ್ಟಿದ್ದೀವಿ, ಗ್ಲಾಸ್ ಹಾಕೊಂಡಿದ್ದೀವಿ, ಮತ್ತೆ ಪ್ಲಾಂಟ್ಸ್ ಇಟ್ಕೊಂಡಿದ್ದಾರೆ. ಇದು ಇನ್ವಿಸಿಬಲ್ ಗ್ರಿಲ್ಸ್ ಸರ್. ಹೌದು, ಕರೆಕ್ಟ್. ನೋಡಿ ವೀಕ್ಷಕರೇ, ತುಂಬಾನೇ ಚೆನ್ನಾಗಿ ಆರ್ಗನೈಸ್ ಮಾಡ್ಕೊಂಡಿದ್ದೀವಿ. ಚಿಕ್ಕದಾದ್ರೂ ಕೂಡ ಎರಡೆರಡು ಚೇರ್ ಹಾಕಿ ಕುತ್ಕೊಂಡ್ಬಿಟ್ರೆ ಆರಾಮಾಗಿ ಇಲ್ಲಿ ಕಾಫಿ ಟೇಬಲ್ ಹಾಕೊಂಡು ಕುತ್ಕೊಂಡು ಆರಾಮಾಗಿ ಸೂಪರ್ ಆಗಿ ಕುತ್ಕೋಬಹುದು ಸರ್. ಸೂಪರ್ ಸರ್. ಬನ್ನಿ ಈ ಕಡೆ ಹೋಗ್ಬಿಡೋಣ ಸರ್. ಆಮೇಲೆ ಇಲ್ಲೊಂದು ವ್ಯಾನಿಟಿ ಮಾಡಿದ್ದೀರಾ, ಹೇಳಿ ಸರ್ ವ್ಯಾನಿಟಿ ಬಗ್ಗೆ. ವ್ಯಾನಿಟಿ ಹಿಂದ್ಗಡೆ ಟೈಲ್ಸ್ ಬಂದು ಬ್ಲ್ಯಾಕ್ ಅಂಡ್ ವೈಟ್ ಕಾಂಬಿನೇಷನ್ ಸರ್. ಮೇಲ್ಗಡೆ ಸ್ಟೋರೇಜ್, ಯುಟಿಲಿಟಿ ಬಾಕ್ಸ್ ಯೂಶಲಿ ನಾರ್ಮಲ್ ಬಾಕ್ಸ್ ಮಾಡ್ತಿದ್ವಿ, ಬಟ್ ಇಲ್ಲಿ ಡಿಫ್ರೆಂಟ್ ಆಗಿ ಮಾಡಿದ್ದೀವಿ. 2 ಓಪನ್ ಬಾಕ್ಸ್. ಇದ್ಯಾವ ಥರ ಲ್ಯಾಮಿನೇಟ್ಸ್? ಸೊ ಡಿಫ್ರೆಂಟ್ ಆಗಿದೆ. ಸ್ಟೋನ್ ಫಿನಿಶ್ ಸರ್, ಚಾರ್ಕೋಲ್ ಥರ ಕಾಣಿಸುತ್ತೆ. ಹೌದು, ಬಟ್ ಸ್ಟೋನ್ ಫಿನಿಶ್ ಡಿಫ್ರೆಂಟ್ ಆಗಿದೆ. ಓಕೆ. ಸೊ ಇಲ್ಲಿ ಒಳಗಡೆ ಮತ್ತೆ ಸ್ಟೋರೇಜ್ ಇದೆ ಸರ್. ಓಕೆನಾ? ಇದು ಪುಷ್ ಟು ಓಪನ್. ಓಕೆ. ಸೊ ಈ ಕಲರ್ಗೆ ಮ್ಯಾಚಿಂಗ್ ಸೈಜ್, ಆಲ್ಮೋಸ್ಟ್ ಡಾರ್ಕ್ ಗ್ರೇ ಇದೆ. ಓಕೆ. ಇದು ಮತ್ತೆ ಬ್ಲ್ಯಾಕ್ ಅಂಡ್ ವೈಟ್ ಟೈಲ್ಸ್ ಹಾಕೊಂಡಿರೋದು. ಮತ್ತೆ ಇದು LED ಮಿರರ್ ನಮ್ಮ ಕಡೆಯಿಂದ ಸರ್ ಕೊಟ್ಟಿರೋದು. ಪೆಬಲ್ ತರ ಬಂದಿದೆ ಅಲ್ವಾ ಇದು? ಸೊ ಇದು ಹೆಂಗೆ ಯೂಶಲಿ LED ನಾವು ಮೇಲ್ಗಡೆ ಕೊಡ್ತೀವಿ, ಇದನ್ನ ಬ್ಯಾಕ್ ಸೈಡ್ ಅಲ್ಲಿ ಕೊಟ್ಟು ಇಲ್ಲಿ ಸೈಡ್ ಅಲ್ಲಿ ಫ್ರಾಸ್ಟೆಡ್ ಮಾಡಿದ್ವಿ. ಓ, ಡಿಫರೆಂಟ್ ಆಗಿ ಮಾಡಿದ್ದೀರಾ ಇದನ್ನ ಇದು? ಓಕೆ. ಹಂಗೆ ಕೆಳಗಡೆ ಬಂದ್ರೆ ಮತ್ತೆ ಸೇಮ್ ಲ್ಯಾಮಿನೇಟ್ ಅಲ್ಲಿ ಸ್ಟೋರೇಜ್, ವ್ಯಾನಿಟಿಗೆ. ಓಕೆ. ಇಲ್ಲೊಂದು ಗ್ರನೈಟ್ ಹಾಕಿ ಅದರ ಮೇಲೆ ಒಂದು ಬ್ಲ್ಯಾಕ್ ಅಂಡ್ ವೈಟ್ ಬೌಲ್ ಸರ್. ಸೊ ಇಲ್ಲೊಂದು ಟವಲ್ ಹೋಲ್ಡರ್. ಓಕೆ, ಟವಲ್ ಹೋಲ್ಡರ್. ಸೊ ಇಷ್ಟು ವ್ಯಾನಿಟಿ ಏರಿಯಾದಲ್ಲಿ ಇದೆ. ಓಕೆ, ದಿಸ್ ಇಸ್ ಅ ಕಾಮನ್ ಏರಿಯಾ. ಓಕೆ, ರೂಮ್ಸ್ ನೋಡೋಣ ಸರ್ ಇವಾಗ. ಶೂರ್. ಸೊ ವೀಕ್ಷಕರೇ, ಇವಾಗ ನಮ್ಮ ಜೊತೆ ಈ ಮನೆ ಓನರ್ ಆಗಿರುವಂಥ ಪ್ರಕೃತಿ ಮೇಡಮ್ ಮತ್ತು ರಾಕೇಶ್ ಸರ್ ಇದ್ದಾರೆ. ವೆಲ್ಕಮ್ ಮಾಡೋಣ. ನಮಸ್ತೆ ಮೇಡಮ್. ನಮಸ್ತೆ ಸರ್. ಚೆನ್ನಾಗಿದ್ದೀರಾ? ಚೆನ್ನಾಗಿದೆ. ನೀವು? ನಾನು ಚೆನ್ನಾಗಿದ್ದೀನಿ. ನಿಮ್ಮ ಮನೆ ನೋಡಿದೆ, ತುಂಬಾ ಚೆನ್ನಾಗಿದೆ. ನಮ್ಮದು ಯುನೀಕ್ ಡಿಸೈನ್ಸ್ ಅಂತ ಹೇಳ್ಬೋದು. ನನ್ನ ಫಸ್ಟ್ ಕ್ವಶನು, ಯಾಕೆ ಸ್ಪೇಷಿಯಸ್ ಸ್ಟುಡಿಯೋ ಯಾಕೆ ಚೂಸ್ ಮಾಡಿದ್ರಿ? ಅವ್ನು ಮಾಡೋದ ಕಾರಣ ಏನು? ಅಂದರೆ ನಾವು ಫಸ್ಟು ಗೂಗಲಲ್ಲಿ ಹುಡುಕ್ತಾ ಇದ್ವಿ ಯಾವ್ದು ಚೆನ್ನಾಗಿದೆ ಏನು ಅಂತ, ಸ್ವಲ್ಪ ಎಲ್ಲ ನೋಡಿದ್ವಿ. ಆಮೇಲೆ ನಿಮ್ಮ ಚಾನಲ್ ನೋಡಿದ್ವಿ. ಓಕೆ. ನಿಮ್ಮ ಚಾನಲಲ್ಲಿ ನಮ್ಮ ಬಜೆಟಿಗೆ ತಕ್ಕನಂಗೆ ಮ್ಯಾಚ್ ಇತ್ತು. ಫೇಸಸ್ ನೋಡಿ ಇದು ಮಾಡ್ಬೇಕು ಅಂದರೆ ಇಂಟೀರಿಯರ್ ಅಂತ ನಾವು ಕಾಲ್ ಮಾಡಿದ್ರೆ ಒಂದಷ್ಟು ಫೋಟೋಸ್ ಕಳಿಸ್ತಾರೆ ವಾಟ್ಸಪ್ಪಲ್ಲಿ, ನಮಗೆ ಗೊತ್ತಿರಲ್ಲ ಅವ್ರು ಮಾಡಿರೋದು ಅಥವಾ ಬೇರೆಯವ್ರು ಮಾಡಿರೋದು ಅಂತ. ನಾವು ಅದಕ್ಕೆ ಯೂಟ್ಯೂಬಲ್ಲಿ ನೋಡೋಣ ಅಂತ ನಿಮ್ಮ ಚಾನಲ್ ನಾವು ಮುಂಚೆಯಿಂದನೇ ಫಾಲೋ ಮಾಡ್ತಾ ಇದ್ವಿ. ಸೊ ಇದನ್ನು ಈ ಸ್ಪೇಷಿಯಸ್ ಸ್ಟುಡಿಯೋ ಅವ್ರನ್ನ ನಾನು ಈ ವಿಡಿಯೋಸ್ ಎಲ್ಲ ಅಲ್ಲೇ ನೋಡಿದ್ದು. ತುಂಬ ಇಷ್ಟ ಆಯಿತು ಅವ್ರದ್ದು ಡಿಸೈನ್ಸು ಇದು ಎಲ್ಲ. ಸೊ ನೀವು ಹೇಳಿದ್ರಿ ಬೇರೆಯವರೆಲ್ಲ ಫೋಟೋಸ್ ಕಳಿಸ್ಬಿಡ್ತಾರೆ, ನೋಡಿ ಇದರಲ್ಲೇ ನೋಡಿ ಅಂತ ಹೇಳ್ತಾರೆ. ಸೊ ನೀವು ಸ್ಪೇಷಿಯಸ್ ಸ್ಟುಡಿಯೋನ ಅಪ್ರೋಚ್ ಮಾಡಿದಾಗ ಅವ್ರದ್ದು ರಿಯಾಕ್ಷನ್ ಯಾವ ಥರ ಇತ್ತು? ಅವರು ಕೂಡ ಫೋಟೋಸೇ ಕಳಿಸ್ಬಿಟ್ಟು ಸಾಕಂತ ಹೇಳಿದ್ರ ಅಥವಾ ನಿಮ್ಮನ್ನೇನು ಇಂಟ್ರಕ್ಷನ್ ಮಾಡಿದ್ರು? ನಾವು ಅವರಿಗೆ ಫೋಟೋಸ್ ಕಳಿಸಿ ಅಂತಲೇ ಕೇಳಿಲ್ಲ, ಯಾಕಂದರೆ ನಾವು ಆಲ್ಮೋಸ್ಟ್ ಎಲ್ಲ ವೀಡಿಯೋಸು ನೋಡಿಬಿಟ್ಟಿದ್ವಿ ಅವ್ರದ್ದು ಯೂಟ್ಯೂಬಲ್ಲಿ. ನಮಗೆ ಖುಷಿ ಆಯಿತು ಇವ್ರದ್ದು, ಮತ್ತು ನಮ್ಮ ಬಜೆಟ್ಟಿಗೆ ಆಗುತ್ತೆ ಅಂತ ನಮಗೆ ಅನಿಸಿ ನಾವು ಅವ್ರನ್ನ ನೇರ ಆಫೀಸ್ಗೆ ಹೋಗಿ ಮೀಟ್ ಆಗಿ ಫಸ್ಟ್ ಡೇನೇ ಕೊಟೇಶನ್ ಎಲ್ಲ ತೊಗೊಂಡು ಬಂದ್ವಿ. ಆಮೇಲೆ ಸರ್
ಅವರೇ ಕಾಂಟ್ಯಾಕ್ಟ್ ಮಾಡಿ ಎಲ್ಲ ನೆಕ್ಸ್ಟ್ ರೌಂಡ್ ಎಲ್ಲ ಕುತ್ಕೊಂಡು ಕೊಟೇಶನ್ ಎಲ್ಲ ಫೈನಲ್ ಮಾಡಿ. ಓಕೆ ಅಂಡ್ ವಾಟ್ ಅಬೌಟ್ ಡಿಸೈನರ್ಸ್ ಹೆಂಗಿದ್ದಾರೆ ಸರ್ ಡಿಸೈನ್ಸ್? ನೀವು ಹೇಳಿದನ್ನೆಲ್ಲ ಕರೆಕ್ಟ್ ಆಗಿ ಇಂಪ್ಲಿಮೆಂಟ್ ಮಾಡ್ತಾರಾ? ತುಂಬಾ ಚೆನ್ನಾಗಿ ಮಾಡ್ತಾರಾ? ಎಲ್ಲ ಚೆನ್ನಾಗಿತ್ತು. ಕಸ್ಟಮೈಸೇಷನ್ಸ್, ಪಿನ್ ಪಾಯಿಂಟ್ ಕಸ್ಟಮೈಸೇಷನ್ಸ್ ಎಲ್ಲ ಮಾಡ್ಕೊಡ್ತಾರೆ. ಓಕೆ ಓಕೆ ಎನಿ ಕಲರ್ ಪರ್ಟಿಕ್ಯುಲರ್ ಕಲರ್ ಡಿಮಾಂಡ್ ಮಾಡಿದ್ದಿದ್ಯಾ ನೀವು? ನಮ್ಗೆ ಇದೇ ಕಲರ್ ಬೇಕು ಆ ಥರ ಏನಾದರೂ ಈ ಇದೆಯಾ? ರೂಮ್ ಮಾಸ್ಟ್ಗೆ ಕಿಡ್ಸ್ ಬೆಡ್ರೂಮ್ ಇದು ಡ್ಯೂಕೋ ಅಲ್ಲೇ ನಮಗೆ ಬೇಕು ಅಂತ ಹೇಳಿದ್ವಿ, ಸರ್ ನೀಟಾಗಿ ಮ್ಯಾಚ್ ಮಾಡಿಕೊಟ್ಟು ಎಲ್ಲ ಮಾಡಿಕೊಟ್ರು ನಮಗೆ ಏನೇ. ಇದು ಡ್ಯೂಕೋ ಫಿನಿಶ್, ಕಸ್ಟಮೈಸೇಷನ್ ಎಲ್ಲ ಚೆನ್ನಾಗಿ ಮಾಡಿಕೊಟ್ರು. ನಮ್ಗೆ ಏನಾರೋ ಸ್ವಲ್ಪ ಚೇಂಜಸ್ ಇದ್ರೂ ಅವರು ಅವ್ರ ತಾಳ್ಮೆಯಿಂದ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಸರ್. ತಾಳ್ಮೆ ಇದೆ. ಹೌದು, ಯಾಕಂದ್ರೆ ಈ ವರ್ಕಲ್ಲಿ ಅವರು ಈ ಫೀಲ್ಡಲ್ಲಿ ಬೇಕೇ ಬೇಕು, ಅದು ಮೇಯ್ನ್ ಅಲ್ವಾ. ಸೊ ಅವರಿಗೆ ಅದಿದೆ. ನಾವು ಎಷ್ಟೊಂದು ಇನ್ನೂ ಸ್ವಲ್ಪ ಇನ್ನೇನು ಗೃಹಪ್ರವೇಶ ಹತ್ತಿರ ಇತ್ತು, ಅವಾಗೂ ಅವ್ರಿಗೆ ತುಂಬ ಸಲ ಕಾಲ್ ಮಾಡಿ ಸರ್ ಇದು ಹಿಂಗಿದೆ ಅದು ಹಿಂಗಿದೆ ಚೇಂಜ್ ಮಾಡಿಕೊಡಿ ಅಂತ ಅಂದ್ರೂ ಸ್ವಲ್ಪ ತಾಳ್ಮೆಯಿಂದ ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ನೋಡಿ. ಏನೋ ವರ್ಕ್ ಮಾಡಬೇಕಾದ್ರೆ ಫ್ಲೆಕ್ಸಿಬಿಲಿಟಿ ಇರಬೇಕು. ನಾವೇನೋ ಡಿಸೈನ್ ಫೈನಲೈಸ್ ಮಾಡಿರ್ತೀವಿ, ಬಟ್ ಎಂಡ್ ಆಫ್ ದ ಡೇ ಚೇಂಜ್ ಮಾಡೋ ಚಾನ್ಸ್ ಇರುತ್ತೆ. ನೀವೇನೋ ಮಾಡಿದ್ಯಾ ಆ ಥರ ಮಧ್ಯದಲ್ಲಿ ಚೇಂಜ್ ಮಾಡಿರುವಂತ? ಮಧ್ಯದಲ್ಲಿ ಆ ಥರ ಏನು ಚೇಂಜ್ ಮಾಡಿಲ್ಲ. ಆ ಥರ ಏನಿಲ್ಲ. ಕಲರ್ ನಮಗೆ ಇದು ಬೇಡ ಅದು ಚೇಂಜಸ್ ಅಂತ ಹೇಳಿದ್ರೆ ಸಣ್ಣ ಪುಟ್ಟದ್ದು ಏನಿದೆಯೋ ಅದು ಮಾಡಿಕೊಟ್ಟಿದ್ದಾರೆ. ಆಮೇಲೂ ನಮ್ಮದೇ ನೆಕ್ಸ್ಟ್ ಅಂದರೆ ಈಗ ಶೂ ರ್ಯಾಕ್ ಎಲ್ಲ ನಾವು ಆಮೇಲೆ ಮಾಡಿಸ್ಕೊಂಡ್ವಿ, ಗೃಹಪ್ರವೇಶ ಹತ್ತಿರ ಬಂತು ಅಂತ. ಸೊ ಇವರೆಲ್ಲ ಮಾಡ್ಕೊಟ್ಟಿದ್ದಾರೆ, ಎಲ್ಲ ಫ್ಲೆಕ್ಸಿಬಲ್ ಇದ್ದಾರೆ. ವಾಟ್ ಅಬೌಟ್ ದೇರ್ ವರ್ಕರ್ಸ್ ಎಲ್ಲ ಯಾವ ಥರ ಮೇಡಮ್? ಲೈಕ್ ಇವ್ರು ಕಾರ್ಪೆಂಟರ್ಸ್ ಇರ್ಬೋದು, ವರ್ಕ್ ಮಾಡೋರು, ಸೊ ನಿಮ್ಮ ಜೊತೆ ಕಮ್ಯುನಿಕೇಶನ್ ಮಾಡೋದು, ಹೇಳುವಂಥದ್ದು ಎಲ್ಲ ಮಾಡ್ತಾರೆ? ಇದ್ರು ಇಲ್ಲೇ ಇರ್ತಿದ್ರು. ನಾವು ಇವರು ನಮ್ಮ ಮನೆಯವ್ರು ಡೈಲಿ ಒಂದು ವಾಟ್ಸ್ಆಪ್ ಗ್ರೂಪ್ ಕ್ರಿಯೇಟ್ ಮಾಡ್ಕೊಟ್ಬಿಡ್ತಾರೆ. ಹಂಗಾಗಿ ಆ ಗ್ರೂಪ್ ಅಲ್ಲಿ ಅವರು ಇರ್ತಾರೆ, ಸೂಪರ್ವೈಸರು ಇರ್ತಾರೆ. ಏನಾದ್ರು ಇದ್ರೆ ಅಲ್ಲಿ ಹಾಕಿದ್ರೆ ಎಲ್ಲರಿಗೂ ಈಸಿಲಿ ಕಮ್ಯುನಿಕೇಶನ್ಸ್ ಆಗುತ್ತೆ. ನೀವು ಎಲ್ಲಿದ್ರಿ ಮನೆ ಅವ್ರು ಮಾಡೋ? ನಾವು ಮಲ್ಲೇಶ್ವರಮಲ್ಲಿ ಇದ್ವಿ. ತುಂಬಾ ದೂರನೇ ಇದ್ರಿ. ಹೌದು, ಬರೋದಂತೂ ಕಷ್ಟ. 2-3 ದಿನಕ್ಕೊಂದ್ಸಲ ಬರ್ತಿದ್ವಿ. ಮತ್ತೆ ಅವರು ಏನಾರು ನಡೀತಾ ಇದ್ರೆ ಅದನ್ನ ವಾಟ್ಸಪ್ ಅಲ್ಲಿ ಅಪ್ಡೇಟ್ ಮಾಡ್ತಾ ಇದ್ರು, ಹೀಗಿದೆ ಅಂತ. ಸೊ ಅದೆಲ್ಲ ಡೇ ಟು ಡೇ ಏನು ಆಗ್ತಾ ಇದೆ ಅಪ್ಡೇಟ್ಸ್ ಎಲ್ಲ ಬರ್ತಾ ಇತ್ತು. ವಾಟ್ ಅಬೌಟ್ ಟೈಮಿಂಗ್ಸ್? ಅವ್ರು ಹೇಳಿರೋ ಟೈಮಿಂಗ್ ಮುಗಿಸ್ಕೊಟ್ರೆ ಅಥವಾ ಡಿಲೇ ಆದ್ರೆ ಈ ತರ ಆಗುತ್ತೆ ಮಾಡುತ್ತೆ ಅನ್ನೋ ಒಂದು? ಇಲ್ಲ ಸರ್, ನಮ್ಗೆ ಏನ್ ಟೈಮ್ ಇತ್ತು ಅದ್ರಕ್ಕಿಂತ ಮುಂಚೆ 3 days ಮುಂಚೆನೆ ಮುಗಿಸ್ಕೊಟ್ರು. ಮನೆ ಓಪನಿಂಗ್ ಡೇಟ್ ಇಟ್ಟಿದ್ದಕ್ಕೆ ಸರಿಯಾಗಿ ಮಾಡ್ಕೊಟ್ಟಿದ್ದಾರೆ. ಹೌದು. ಸೊ ಮನೆ ಓಪನಿಂಗ್ ಟೈಮಲ್ಲಿ ಫ್ಯಾಮಿಲೀಸ್ ಎಲ್ಲ ಬಂದಿರ್ತಾರೆ, ನೋಡಿದ್ರೆ ಏನ್ ಹೇಳಿದ್ರು? ತುಂಬಾ ಖುಷಿ ಪಟ್ರು ಸರ್ ಎಲ್ಲರೂ. ಡಿಸೈನ್ಸ್ ಮತ್ತೆ ಜಾಸ್ತಿ ಕಾಂಪ್ಲಿಮೆಂಟ್ ಬಂದಿದೆ ಯಾವುದಕ್ಕೆ? ಟಿವಿ ಯೂನಿಟ್ಗೆ, ಮತ್ತೆ ಮಗು ನನ್ನ ಕಿಡ್ಸ್ ರೂಮಿಂದು ಡಿಸೈನ್ ಮಾಡಿಸಿದ್ದು ಅದು ನಂದೆ. ಮತ್ತೆ ಇದು ವಾರ್ಡ್ರೋಬ್ ಡಿಸೈನ್ ಇಷ್ಟಪಟ್ರು ಎಲ್ಲರೂ. ಡಿಸೈನ್. ಓಕೆ. ಅಂಡ್ ಅಲ್ಲಿ ಬಾಲ್ಕನಿ ಮಾಡಿದಿರಲ್ಲ, ಅದು ಯಾರ ಐಡಿಯಾ? PVC ನ ಮುಂದೆ ಅದು ಇವ್ರದ್ದು. ಅದೇನ್ ಪ್ಲಾನ್ ಸ್ವಲ್ಪ ಹೇಳ್ಬೋದಾ ನಮ್ಗೆ? ಏನಿಲ್ಲ, ಅಲ್ಲಿ ಫ್ರೆಂಚ್ ಡೋರ್ ಇತ್ತು. ನಮಗೆ ಮಂಚ ಸೈಜ್ ದೊಡ್ಡದಾಗಿತ್ತಲ್ವಾ, ಆಮೇಲೆ ಆಲ್ರೆಡಿ ವಾರ್ಡ್ರೋಬು ಎಕ್ಸ್ಟೆಂಡ್ ಆಗಿತ್ತಲ್ವಾ, ಲೆಗ್ ಸ್ಪೇಸ್ ಸಿಗಲ್ಲ ಮತ್ತೆ ಓಡಾಡ್ಲಿಕ್ಕೆ ಆಗಲ್ಲ ಅಂತ ಫ್ರೆಂಚ್ ಡೋರ್ನ ತೆಗ್ಸಿ ಅದೇ ಫ್ರೆಂಚ್ ಡೋರ್ ರಿವರ್ಕ್ ಮಾಡಿಕೊಟ್ರು. ಇದೆ ಬಿಲ್ಡರ್ ಪರ್ಮಿಷನ್ ಇರುತ್ತಾ ಸರ್? ಪರ್ಮಿಷನ್ ಇರಲ್ಲ, ಒಂದು ಲೆಟರ್ ಬರೆದು ರಿಕ್ವೆಸ್ಟ್ ಮಾಡಿ ಮಾಡ್ಬೇಕು. ಯಾಕಂತಂದ್ರೆ ಈ ವಿಡಿಯೋ ನೋಡೋ ಅನೇಕ ಬೇರೆ ಫ್ಲಾಟ್ಸ್ ಅವರು ಅವ್ರಿಗೆ ಐಡಿಯಾ ಬರುತ್ತೆ, ಹೌದಲ್ವಾ ನಾವು ಮಾಡ್ಬೋದಲ್ವಾ, ಅದಕ್ಕೆ ಪ್ರೋಸೆಸ್ ಏನ್ ಮಾಡ್ಬೇಕಾಗುತ್ತೆ? ನಾವು ಅದೇ ಒಂದು ರಿಕ್ವೆಸ್ಟ್ ಬರ್ದು ಕೊಡ್ಬೇಕಾಗುತ್ತೆ. ರಿಕ್ವೆಸ್ಟ್ ಯಾಕಂದ್ರೆ ಅವ್ರ ಬಿಲ್ಡಿಂಗ್ ಎಲಿವೇಶನ್ ಚೇಂಜ್ ಆಗಬಾರ್ದು ಅಂತ ಇರುತ್ತೆ. ಅವರು ನಾವು ರಿಕ್ವೆಸ್ಟ್ ಮಾಡ್ಕೊಂಡು ಈ ತರ ಮಾಡ್ತಿದೀವಿ ಅಂತ ಹೇಳಿ ಒಂದು ಲೆಟರ್ ಬರ್ಕೊಟ್ರೆ ಅವರು ನಾವು ಮಾಡ್ಕೊಡ್ತಾರೆ ಅದನ್ನ. ಅಂದ್ರೆ ಅದೇ ದುಡ್ಡು ಬೇರೆ ನಾವು ಮಾಡಬೇಕು, ರಿಕ್ವೆಸ್ಟ್ ನಾವು ಮಾಡಬೇಕು, ಅವ್ರು ಕಂಪ್ಲೀಟ್ ಮಾಡ್ಕೊಡ್ತಾರೆ. ಬಂದು ಕಂಪ್ಲೀಟ್ ಮಾಡ್ಕೊಡ್ತಾರೆ. ಓಕೆ. ಆ ಬಾಲ್ಕನಿ ಇರ್ಬೋದು ಅಂಡ್ ಈ ಬಾಲ್ಕನಿಲೂ ಕೂಡ ತುಂಬಾ ಗ್ರೀನರಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅದು ಇವ್ರದೇ ಐಡಿಯಾ ಇವ್ರದೇ ಡಿಸೈನ್. ಓಕೆ, ಅದು ಚೆನ್ನಾಗಿದೆ. ಅಂಡ್ ಸರ್ ಹೇಳಿದ್ರು ಒಂಥರ ಟರ್ನ್ಕಿ ಪ್ರಾಜೆಕ್ಟ್ ತರ ನಾವೆಲ್ಲದರಲ್ಲೂ ಕೂಡ ಒಂದು ಇನ್ಪುಟ್ ಕೊಟ್ಟಿದ್ದೀವಿ. ಎಸ್ಪೆಷಲಿ ದೇವರ ಮನೆ ಇರ್ಬೋದು, ತುಂಬಾ ಚೆನ್ನಾಗಿ ಬಂದಿದೆ ದೇವರ ಮನೆ. ಸೊ ಇದರಲ್ಲಿ ನಿಮ್ಮ ಡಿಸೈನ್ ಅಲ್ಲಿ ನಿಮ್ಮ ಇನ್ಪುಟ್ ಏನಿತ್ತು? ಏನಾದ್ರು ಹೇಳಿದ್ರ ನಂಗೆ ಈ ತರ ಡಿಸೈನ್ಸ್ ಬೇಕು? ಹೌದು, ನನಗೆ ಓಪನ್ನೇ ಇರಬೇಕಿತ್ತು. ನನಗೆ ಫುಲ್ ಗ್ಲಾಸ್ ಫಿನಿಶ್ ಅಲ್ಲೇ ಇರಬೇಕು, ಯಾಕಂದ್ರೆ ನನಗೆ ಕಾಣಬೇಕು ದೇವ್ರ ಮನೆ. ಕ್ಲೋಸ್ ಮಾಡಿದ್ರೆ ಅದೇ ಸೆಪ್ರೇಟ್ ಒಂದು ವಾರ್ಡ್ರೋಬ್ ತರ ಅನ್ಸ್ಬಾರ್ದು ಅಂದ್ಬಿಟ್ಟು ನನಗೆ ಫುಲ್ ಗ್ಲಾಸ್ ಡೋರೇ ಇರಲಿ ಅಂತ ಕಾಣ್ತಾ ಇರಬೇಕು. ಹೌದು, ಮಿಕ್ಕಿದ ಹಿಂದೆ ಎಲ್ಲ ಅವರೇ ಮಾಡ್ಕೊಟ್ಟಿರೋ ಚೆನ್ನಾಗಿ ಐಡಿಯಾಸ್ ಎಲ್ಲ ಅವರೇ ಕೊಟ್ಟರು ಈ ತರ ಮಾಡ್ಕೊಟ್ಟು. ಸೊ ಎಂಡ್ ಆಫ್ ದ ಡೇ ನಾನು ಕೇಳೋದಿಷ್ಟೇ, ನೀವೇನು ಅನ್ಕೊಂಡಿದ್ರಿ 3D ಡಿಸೈನ್ ಎಲ್ಲ ಮಾಡಿದ್ರೆ ಇವತ್ತೇನು ಮನೆ ಬಂದಿದೆ ಎಲ್ಲ ಮ್ಯಾಚ್ ಆಗ್ತಿದೆ? ಹೌದು ಸರ್, 100% ಮ್ಯಾಚ್ ಆಗ್ತಾ ಇದೆ. ಇವ್ರದ್ದು ಪ್ರಾಬಬ್ಲಿ ಸೆಲ್ಲಿಂಗ್ ಪಾಯಿಂಟೇ ಇವ್ರದ್ದು ಕಾಸ್ಟ್ ಕಮ್ಮಿ ಕಾಸ್ಟಲ್ಲಿ ಕ್ವಾಲಿಟಿ ಚೆನ್ನಾಗಿ ಮತ್ತೆ ಈಸಿಲಿ ವರ್ತ್ ಅನ್ಸುತ್ತೆ. ಏನು ಖರ್ಚು ಮಾಡಿದ್ದೀರಾ? ಹೌದಪ್ಪ ವರ್ತ್ ಇದೆ. ಈಗ ಮನೆಗೆ ಬಂದವರು ಎಲ್ಲರೂ ಕಾಂಪ್ಲಿಮೆಂಟ್. ಯಾಕಂದ್ರೆ ನಾವು ಇಲ್ಲೇ ಆಗ್ಲಿ ಮತ್ತೆ ಇನ್ನ ನನ್ನ ಫ್ರೆಂಡ್ಸ್ ಮನೆಗೆಲ್ಲ ಹೋಗಿ ನೋಡಿದೀವಿ, ಇದಕ್ಕೆ ಈ ತರನೇ ಮಾಡಿರ್ತಾರೆ ಅಥವಾ ಇದಕ್ಕಿನ್ನ ಸ್ವಲ್ಪ ಕಮ್ಮಿ ಇದ್ರಲ್ಲಿ. ಬಟ್ ಅವ್ರ ಕಾಸ್ಟ್ ಕೇಳಿದ್ರೆ ನನಗೆ ಇದನ್ಸುತ್ತೆ. ಅದ್ರ ಆ ವೈಸಲ್ಲೂ ಇವರು ನಮ್ಗೆ ಏನ್ ಬೇಕು. ಹೌದು, ಕ್ವಾಲಿಟಿ ವೈಸ್ ಕಾಸ್ಟ್ ವೈಸ್ ತುಂಬಾ ಜನ ಅನ್ಕೋಬಹುದು ಕಾಸ್ಟ್ ಕಮ್ಮಿ ಆದಾಗ ಕ್ವಾಲಿಟಿನೂ ಕಮ್ಮಿ ಆಗೋ ಚಾನ್ಸ್ ಇರುತ್ತೆ ಅಂತ. ವಾಟ್ ಅಬೌಟ್ ಕ್ವಾಲಿಟಿ? ಇಲ್ಲ, ಹೌದು ಸರ್, ತುಂಬಾ ಚೆನ್ನಾಗಿ
ಚೆನ್ನಾಗಿದೆ. ಫಿಟ್ಟಿಂಗ್ಸ್ಗಳು ನಾವು ಇವ್ರದ್ದು ಫ್ಯಾಕ್ಟ್ರಿ ವಿಡಿಯೋಸು ಎಲ್ಲ ನೋಡಿದ್ವಿ, ಹೇಗೆ ಹೆಂಗ್ ಮಾಡ್ತಾರೆ ಅದನ್ನೆಲ್ಲದನ್ನು ನೋಡಿನೇ ನಾವು ಚೂಸ್ ಮಾಡಿದ್ದು. ಈಗ ಡೇ ಟು ಡೇ ಆಪರೇಷನ್ ಬಂದು ಎಷ್ಟು ದಿನ ಆಯ್ತು ಇಲ್ಲಿ ಆಕ್ಚುಲಿ ನೀವು? 3 months ಆಯ್ತು ಸರ್. 3 months ಆಯ್ತು. ನೀವು ಡೇ ಟು ಡೇ ಆಪರೇಷನ್ಸ್ ಅಲ್ಲಿ ಹಿಂಜಸ್ ಇರಬಹುದು ಅದೇನೋ ಪ್ರಾಬ್ಲಮ್ಸ್ ಏನಾದ್ರು ಇಲ್ಲ ಸರ್, ಏನು ಸದ್ಯಕ್ಕೇನು ಬಂದಿಲ್ಲ. ಕ್ವಾಲಿಟಿ ಚೆನ್ನಾಗಿ ಬಂದ್ರೂ ಹೇಳಿದ್ದಾರೆ ಸರ್, ನಮಗೆ ಕಾಲ್ ಮಾಡಿ ನಾವು ಇದು ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ತೊಂದರೆ ಏನಿಲ್ಲ ಸರ್. ಓಕೆ ಓಕೆ ಅಶ್ಯೂರ್ಡ್ ಅಂತ ಹೇಳ್ತೀರಾ ನೀವು ಅಲ್ವಾ? ಅಂಡ್ ನಮ್ಮ ವೀಕ್ಷಕರಿಗೆ ಹೇಳಿ, ಸ್ಪೆಷಲ್ ಸ್ಟುಡಿಯೋಸ್ಗೆ ವರ್ಕ್ ಕೊಡ್ಬೋದಾ? ನೀವೇ ಹೇಳಿ. ಹೌದು, ಕೊಡ್ಬೋದು, ಆರಾಮಾಗಿ ಕೊಡ್ಬೋದು. ಹೋಗಿ ಅವ್ರ ಆಫೀಸ್ಗೆ ಹೋಗ್ಬಿಟ್ಟು ಮೀಟ್ ಮಾಡಿ, ಅವ್ರು ಮಾತಾಡೋ ಇದರಲ್ಲೇ ಗೊತ್ತಾಗುತ್ತೆ ನಿಮಗೆ. ಕೊಟೇಶನ್ ವೈಸ್ ಆಗಲಿ ಏನಾರು ಆಗಲಿ ಒಂಚೂರು ನಿಮಗೆ ಹೆಚ್ಚು ಕಮ್ಮಿ ಅನಿಸ್ತಾ ಇದೆ ಅಥವಾ ಏನೇ ಇದ್ರೂ ಅವ್ರ ಹತ್ರ ಕುತ್ಕೊಂಡು ಮಾತಾಡಿದ್ರೆ ಮಾಡಿಕೊಡ್ತಾರೆ. ನೀವು ಹೇಳಿ ಸರ್, ಕೊಡ್ಬೋದಾ? ಇಲ್ಲ, ಆರಾಮಾಗಿ ಕೊಡ್ಬೋದು. ಕೊಡ್ತಾ ಹಂಗೆ ಒಳ್ಳೆ ಡಿಸ್ಕೌಂಟ್ ಕೇಳಿ ಕೊಡ್ತಾರೆ. ನಮ್ಮ ಕನ್ನಡ ವೀಕ್ಷಕರು ಕೊಟ್ಟೆ ಕೊಡ್ತಾರೆ. ಓಕೆ, ಸೊ ಒಂದು ಥಮ್ಸ್ ಕೊಟ್ಬಿಡಿ ನಮ್ಮ ಸ್ಪೆಷಲ್ ಸ್ಟುಡಿಯೋಸ್ ಅವ್ರಿಗೆ, ಕೊಟ್ಬಿಡಿ ಒಂದು. ಓಕೆ, ಸೂಪರ್ ಆಗಿ ಹೇಳಿದ್ರಿ, ಒಂದು ಒಳ್ಳೆ ಜೆನ್ಯೂನ್ ರಿವ್ಯೂ ಕೊಟ್ಟಿದ್ದಕ್ಕೆ ಇಬ್ಬರಿಗೂ ಥ್ಯಾಂಕ್ ಯು ವೆರಿ ಮಚ್ ಸರ್. ನೆಕ್ಸ್ಟ್ ಸರ್, ಇವಾಗ ಕಿಡ್ಸ್ ಬೆಡ್ರೂಮ್ ಏನು ನೋಡ್ತಾ ಇದೀವಲ್ಲ, ಇದು ಯೂನಿಕ್ ಆಗಿರೋ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ದಾರೆ ಸರ್. ಓಕೆ, ಪಿಂಕ್ ಶೇಡಲ್ಲೇ ಮ್ಯಾಚ್ ಮಾಡಿದ್ದೀವಿ ಸರ್. ಓಕೆನಾ? ಸೊ ಇದು ಆ್ಯಕ್ಚುಲಿ ಬಂದು ಕಸ್ಟಮೈಸ್ಡ್ ವಾಲ್ ಪೇಪರ್ ಸರ್, ವರ್ಲ್ಡ್ ಮ್ಯಾಪು. ಸೊ ಇದು ಯೂನಿಕ್ ಆಗಿರಲಿ ಅಂತ ಹೇಳಿ ಸರ್ ಒಂದು ಫೋಟೋ ಕಳಿಸಿದ್ರು, ಅದೇ ಥರ ಮಾಡಿರೋದು. ಓಕೆ, ಸೊ ಇದು ಕಟಿಂಗ್ಸ್ ಎಲ್ಲೂ ಗೊತ್ತೇ ಆಗಲ್ಲ? ಎಲ್ಲೂ ಗೊತ್ತಾಗಲ್ಲ ಸರ್. ಇದು ಕಸ್ಟಮೈಸ್ಡ್ ಅಂದರೆ ಒಂದು ಸಿಂಗಲ್ ಶೀಟಲ್ಲೇ ಬರುತ್ತೆ. ಒಂದೇ ಶೀಟ್ ತುಂಬ ದೊಡ್ಡದಿತ್ತು ಅಂದರೆ ಕಟಿಂಗ್ಸ್ ಬರುತ್ತೆ ಸರ್. ಓಕೆ 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 ಸೊ ಎಲ್ಲ ಆಲ್ಮೋಸ್ಟ್ ಪಿಂಕ್ ಶೇಡಲ್ಲಿ ಮಾಡಿರೋ, ಎಲ್ಲ ಪಿಂಕ್ ಶೇಡಲ್ಲಿ ಮಾಡಿದ್ರು. ಈವನ್ ಸ್ಟಡಿ ಟೇಬಲ್ ಅಷ್ಟೇ ಸರ್. ಸೊ ಸ್ಟಡಿ ಟೇಬಲ್ ಕೆಳಗಡೆ ಪಾರ್ಟ್ ನಮ್ದಲ್ಲ. ಓಕೆ, ಸೊ ಇದು ಆಫೀಸ್ ವರ್ಕ್ ಸ್ಟೇಷನ್. ಸೊ ಮೇಲ್ಗಡೆ ನಾವು ಮಾಡಿದ್ದೀವಿ. ಮೇಲ್ಗಡೆ ಬಂದು 2 ಅಪ್ಲಿಫ್ಟರ್ಸ್ ಕೊಟ್ಟಿದ್ದೀವಿ ಸರ್ ಆ ಕಡೆಗೆ, ವಿತ್ ಬ್ಲ್ಯಾಕ್ ಕಲರ್ ಹ್ಯಾಂಡಲ್ಸ್. ಸೊ ಇದಲ್ವಾ ಇಲ್ಲಿ? ಹೌದು ಸರ್. ಸೊ 2 ಅಪ್ಲಿಫ್ಟರ್ ಕೊಟ್ಟಿದ್ದೀವಿ. ಇಲ್ಲೊಂದು ಓಪನ್ ಬಾಕ್ಸ್ ಒಳಗಡೆ ಮತ್ತೆ ಪ್ರತಿಯೊಂದಕ್ಕೂ ಪ್ರೊಫೈಲ್ ಲೈಟ್. ಓಕೆ, ಸೊ ಇಲ್ಲಿ ಮತ್ತೆ ಒಂದು ಸ್ಟೋರೇಜ್ ಇದೆ ಸರ್. ಈ ಕಡೆ ಒಂದು ಓಪನ್ ಬಾಕ್ಸ್ ಇದೆ. ಸೊ ಇದಕ್ಕೂ ಮತ್ತೆ ಪ್ರೊಫೈಲ್ ಲೈಟ್ ಕೊಟ್ಟಿದ್ದೀವಿ. ಕೆಳಗಡೆ ಬಂದು ರೀಡಿಂಗ್ ಪರ್ಪಸ್ಗೆ ಅಂತ ವೈಟ್ ಕಲರ್ ಲೈಟ್ ಕೊಟ್ಟಿದ್ದೀವಿ. ಓಕೆ ಓಕೆ, ಸೊ ವರ್ಕ್ ಮಾಡಬೇಕಾದ್ರೆ ಕಣ್ಣಿಗೆ ಸ್ಟ್ರೆಸ್ ಆಗಲ್ಲ ವೈಟ್ ಕಲರ್ ಹಾಕಿದ್ರೆ. ಸೊ ಅದರಿಂದ ಈ ಕಡೆ ಬಂದರೆ ವಾರ್ಡ್ರೋಬ್ ಸರ್. ಸೊ ಇದನ್ನು ಡಿಫ್ರೆಂಟ್ ಆಗಿರೋ ಲ್ಯಾಮಿನೇಟ್ ಕಾಂಬಿನೇಷನ್ ಮಾಡಿದ್ದೀವಿ. ಮತ್ತು ಇದು ಡಿಸೈನು ಯೂನಿಕ್ ಆಗಿದೆ ಸರ್. ಯೂಶಲಿ ಡ್ಯೂಕೋ ಪೇಂಟಲ್ಲಿ ಈ ಥರ ಫಿನಿಶ್ ಮಾಡ್ತಾರೆ, ನಾವು ಲ್ಯಾಮಿನೇಟಲ್ಲಿ ಕೊಟ್ಟಿದ್ದೀವಿ ಸರ್. ಓಕೆ ಓಕೆ, ಮೇಲ್ಗಡೆ ಫಸ್ಟ್ ಓಪನ್. ಸರ್ ಮೇಲ್ಗಡೆ ಫಸ್ಟ್ ಓಪನ್, ಸೂಟ್ ಕೇಸ್ ಇಟ್ಟಿದ್ದಾರೆ, ಅದಕ್ಕೆ ಅದು ಕ್ಲೋಸ್ ಆಗ್ತಿಲ್ಲ. ಸೊ ಇದು ಬಂದರೆ ಓಪನ್ ಸರ್. ಇದು ಯೂಸ್ ಕ್ಲಾತ್ ಹ್ಯಾಂಗರ್ ಅಂತ, ಡೈಲಿ ಯೂಸ್ ಮಾಡೋ. ಮೇಲ್ಗಡೆಗೆ ಹ್ಯಾಂಗರ್ ಸ್ಪೇಸು, ಕೆಳಗಡೆ ಬಂದರೆ ಸ್ಟೋರೇಜು. ಇದು ಪುಸ್ಟ್ ಓಪನ್ ಕೊಟ್ಟಿದ್ದೀವಿ. ಮತ್ತು ಓಕೆ, ಇಲ್ಲಿದೆ ಸರ್ ಮ್ಯಾಗ್ನೆಟು. ಓಕೆ, ಈ ಕಡೆಗೆ ಬಂದರೆ ವುಡನ್ ಹ್ಯಾಂಡಲ್ಸ್ ಸರ್. ಸ್ವಲ್ಪ ಯೂನಿಕ್ ಹ್ಯಾಂಡಲ್ ಕೊಟ್ಟಿದ್ದೀರಲ್ವಾ? ಓಕೆ ಓಕೆ. ಸೊ ಒಳಗಡೆ ಮತ್ತೆ ಸ್ಟೋರೇಜು. ಇದು ಮೇಲ್ಗಡೆಗೆ ಇದು ಆಲ್ಮೋಸ್ಟ್ ಯೂಶಲಿ ವಾರ್ಡ್ರೋಬ್ ಬಂದು 7 ಫೀಟ್ ಇರುತ್ತಲ್ಲ ಸರ್, ಇದನ್ನ 6 ಫೀಟ್ ಮಾಡಿದ್ದೀವಿ. 1 ಫೀಟ್ ಬಂದು ಡ್ರಾಯರ್ ಕೊಟ್ಟಿದ್ದೀವಿ ಸರ್. ಕೆಳಗಡೆ ಡ್ರಾವರ್ ಕೊಟ್ಟಿದ್ದೀರಾ? ಕೆಳಗಡೆ ಡ್ರಾ ಕೊಟ್ಟಿದ್ದೀವಿ. ಒಳ್ಳೆ ಕೆಲಸ. ಇದಕ್ಕೆ ಮತ್ತೆ ಬೇರೆ ಲ್ಯಾಮಿನೇಟ್ ಕೊಟ್ಟಿದ್ದೀವಿ. ಇದು ಪುಸ್ಟ್ ಓಪನ್ ಸರ್. ಓಕೆ, ಅದು ಫ್ಲೂಟೆಡ್ ತರ ಬರುತ್ತೆ. ಫ್ಲೂಟೆಡ್ ತರ ಬರುತ್ತೆ. ಇದು ಲೈಟ್ ಪಿಂಕ್ ಅಲ್ವಾ ಸರ್? ಇದು ಲೈಟ್ ಪಿಂಕ್ ಸರ್. ಅದು ಡಾರ್ಕ್ ಪಿಂಕ್, ಇದು ಲೈಟ್ ಪಿಂಕ್. ಒಂದೊಂದು 2 ಡೋರ್ಗೆ ಬೇರೆ ಬೇರೆ ಇದು ಕೊಟ್ಟಿದ್ದೀವಿ. ಮತ್ತೆ ಇದು ಆಫ್ ರೌಂಡ್ ಕಟ್ ಮಾಡಿದ್ದೀವಿ ಡಿಸೈನ್. ಸೀಮ್ಲೆಸ್ ಆಗಿ ಕಾಣಿಸುತ್ತೆ, ಗೊತ್ತೇ ಆಗಲ್ಲ ನೋಡಿ ಸರ್. ಲಾಸ್ಟ್ ಒಂದು ಬಂದು ಓಪನ್ ಶೆಲ್ಫ್ಸ್ ವಿತ್ ಪಿಂಕ್ ಕಲರ್ ಇದೆ ಸರ್. ಪಿಂಕ್ ಕಲರ್ ಒಳಗಡೆ ಇನ್ನರ್ ಪಿಂಕ್ ಹಾಕಿದ್ದೀವಿ. ಮತ್ತೆ ಒಳಗಡೆ ಬಂದು ಮತ್ತೆ ಪ್ರೊಫೈಲ್ ಲೈಟ್ ಕೊಟ್ಟಿದ್ದೀವಿ ಸರ್. ಅದರೊಳಗಡೆ ಪ್ರೊಫೈಲ್ ಲೈಟ್, ಅದ್ರ ಮೇಲ್ಗಡೆಗೆ ಅದೇ ಸಂಭವಾಗಿ ಒಂದು ಲಾಫ್ಟ್ ಡೋರ್ ಕೊಟ್ಟಿದ್ದೀವಿ. ಓಕೆ ಓಕೆ. ಮೇಲ್ಗಡೆಗೆಲ್ಲ ವೈಟ್ ಕಲರ್ ಕೊಟ್ಟಿದ್ದೀವಿ. ಫಾಲ್ ಸೀಲಿಂಗು? ಫಾಲ್ ಸೀಲಿಂಗು ಬಾರ್ಡರ್ ಫಾಲ್ ಸೀಲಿಂಗ್ ಸರ್ ಕಂಪ್ಲೀಟ್ ಆಗಿ. ಓಕೆ, ಬೆಡ್ ಬೆಡ್ ನಾವೇ ಮಾಡಿರೋದು. ಹೌದು. ಇದು ಬಂದು ಡಿಸೈನ್ ಈ ಥರನೇ ಬೇಕು ಅಂದ್ರೆ ಅದಕ್ಕೋಸ್ಕರ ಕುಷನ್ ಈ ಥರ ಕೊಟ್ಟಿದ್ದೀವಿ. ಓಕೆ ಓಕೆ. ಇದು ವಿತ್ ಸ್ಟೋರೇಜ್ ಬರುತ್ತೆ. ವಿತ್ ಸ್ಟೋರೇಜ್. ಓಕೆ, ಸೊ ಇದು ಹೆಡ್ರೆಸ್ ತುಂಬ ಚೆನ್ನಾಗಿ ಬಂದಿದೆ ಸರ್ ಇದು. ಓಕೆ, ಸೊ ಇದು ಕಿಡ್ಸ್ ಬೆಡ್ರೂಮ್ ಅಲ್ವಾ? ಹೌದು ಸರ್. ಹಾಂ ಸರ್, ಈಗ ಮಾಸ್ಟರ್ ಬೆಡ್ರೂಮ್ ಅಲ್ವಾ? ಹೌದು ಸರ್, ಮಾಸ್ಟರ್ ಬೆಡ್ರೂಮು ಯೂನಿಕ್ ಆಗಿದೆ. ನೀವು ನೋಡಿದ್ರೆ ಕಂಪ್ಲೀಟ್ ಆಗಿ ಗ್ರೀನರಿ ಕಾಣಿಸುತ್ತೆ ಸರ್. ನೀವು ಒಂದು ಆಲ್ ರೌಂಡ್ 360 ಡಿಗ್ರಿ ವ್ಯೂ ಕೊಡಿ ಸರ್. ಹೌದು, ನೀವು ನೋಡ್ತಾ ಇರ್ಬೋದು. ಸೊ ಕಂಪ್ಲೀಟ್ ಆಗಿ ಗ್ರೀನರಿ ವ್ಯೂ ಇದೆ, ಇನ್ಕ್ಲೂಡಿಂಗ್ ಕರ್ಟನ್ಸ್ ನಿಮಗೆ ಗ್ರೀನಲ್ಲಿ ಆಫ್ ಮಾಡಿದ್ದಾರೆ ಕ್ಲೈಂಟ್. ಸೊ ಪ್ಯಾನ್ಲಿಂಗು ಅಷ್ಟೇ ಸರ್. ಆಕ್ಚುಲಿ ನೀವು ಇವಾಗ ಏನು ನೀವು ಜಸ್ಟ್ ಪಾಸ್ ಆದ್ರಲ್ಲ, ಅದು ಬಂದು ಬಾಲ್ಕನಿ ಏರಿಯಾ ಸರ್. ಅದು ಇನ್ಕ್ಲೂಡ್ ಮಾಡಿಬಿಟ್ಟು. ಹೌದು. ಸೊ ಅದೇನು ಅಲ್ಲಿ PVC UPVC ಹಾಕಿರೋದು ಅದು ಆಕ್ಚುಲಿ ಇಲ್ಲಿದ್ದು ಸರ್. ಸೊ ಬಿಲ್ಡರ್ ಕೊಟ್ಟಿದ್ದು ಇಲ್ಲಿ. ಕ್ಲೈಂಟ್ ಏನ್ ಮಾಡೋದು ಅದನ್ನ ಅಲ್ಲಿಗೆ ಹಾಕೊಂಡು ರೂಮ್ನ ಎಕ್ಸ್ಟೆಂಡ್ ಮಾಡ್ದಂಗೆ. ಇವಾಗ ವಿಶಾಲವಾಗಿದೆ ರೂಮು. ಸೊ ನಾನು ಶೇರ್ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಸರ್. ಹ್ಞೂ ಸರ್, ಒಳ್ಳೆ ಕೆಲಸ ಇದೆ ಅಲ್ವಾ? ಸೊ ಇವಾಗ ರೂಮ್ ತುಂಬಾ ದೊಡ್ಡದಾಗಿ ಕಾಣಿಸುತ್ತೆ, ಮತ್ತೆ ಲುಕ್ ವೈಸು ತುಂಬಾ ಚೆನ್ನಾಗಿ ಬರುತ್ತೆ ಸರ್. ಎಸ್ ಸರ್, ಎಸ್ ಸರ್, ಎಸ್ ಸರ್. ಮೇಲ್ಗಡೆ PVC ಫಾಲ್ ಸೀಲಿಂಗ್ ಮಾಡಿದ್ದೀವಿ ಸರ್. PVC ಫಾಲ್ ಸೀಲಿಂಗ್ ಇದೆ. ಓಕೆ, ಈ ಕರ್ಟನ್ ಎಲ್ಲ ನೀವೇ ಇನ್ಪುಟ್ ಕೊಟ್ಟಿರೋದಾ? ಹೌದೌದು, ಕಂಪ್ಲೀಟ್ ಆಗಿ. ಓಕೆ. ಸೊ ಇದು ಬಂದು ಅವ್ರ ಪಿಯಾನೋ ಸ್ಟೇಷನ್ ಸರ್. ಇದು ಫೋಲ್ಡಬಲ್ ಬ್ರಾಕೆಟ್ ಆಕ್ಚುಲಿ. ಸೊ ಬೇಕಾದಾಗ ಯೂಸ್ ಮಾಡ್ಕೊಳ್ಳೋ ಥರ. ಸೊ ಇವಾಗ ಆಲ್ರೆಡಿ ಮುಂಚೆ ಎಲ್ಲ ಮಾಡ್ತಿದ್ರಲ್ಲ ನೀವು? ಅದೇ ಥರ
ಇದೊಂದು ಮತ್ತೆ ಸ್ಟೋರೇಜ್ ಯೂನಿಟ್ ಸ್ಟೋರೇಜ್ ಯೂನಿಟ್. ಓಕೆ, ಯೂನಿಕ್ ಆಗಿದೆ. ಯೂನಿಕ್ ಆಗಿರೋದು ಹ್ಯಾಂಡಲ್. ಹ್ಯಾಂಡಲ್ಲೆಸ್ ಮತ್ತೆ ಅದನ್ನು ಓವಲ್ ಶೇಪಲ್ಲಿ ಮಾಡಿರೋದು. ಓಕೆ ಓಕೆ ಓಕೆ. ಸೊ ಈ ಕಡೆ ಬಂದು ಮತ್ತೆ ಕರ್ಟನ್ಸ್ ಕಂಪ್ಲೀಟ್ ಆಗಿ ಇದೆ. ಇಲ್ಲಾಂದ್ರೆ ಬೆಳಕು ತುಂಬಾ ಜಾಸ್ತಿ ಇರುತ್ತಲ್ಲ, ಅದಕ್ಕೋಸ್ಕರ ಕಂಪ್ಲೀಟ್ ಆಗಿ ಕರ್ಟನ್ಸ್ ಹಾಕೊಂಡಿದ್ದಾರೆ. ಇದು ಬಂದು ಪ್ಯಾನ್ಲಿಂಗ್ ಸರ್, ಕಾರ್ನರ್ ರೌಂಡ್ ಮಾಡಿ ಫುಲ್ ಡೌನ್ ತನಕ ಪ್ಯಾನ್ಲಿಂಗ್ ಕೊಟ್ಟಿದ್ದೀವಿ. ಸೇಮ್ ವುಡನ್ ಕಲರ್, ಸಾರಿ ವಾರ್ಡ್ರೋಬ್ ಕಲರ್ ಲ್ಯಾಮಿನೇಟೇ ಕೊಟ್ಟಿದ್ದೀವಿ ಸರ್. ವಾರ್ಡ್ರೋಬ್ ತರದೇನಾ? ಇದು ಪಿಸ್ತಾ ಗ್ರೀನ್ ಕಲರ್ ಆಕ್ಚುಲಿ. ಪಿಸ್ತಾ ಗ್ರೀನ್, ಅದರಲ್ಲಿ ಸ್ವಲ್ಪ ಲೈಟ್ ಅಲ್ವಾ? ಅದ್ರಲ್ಲಿ ಸ್ವಲ್ಪ ಲೈಟ್ ಸರ್. ಹೌದು. ಓಕೆ. ಸೊ ಯೂನಿಕ್ ಆಗಿ ಮಾಡಿಸಿದ್ದಾರೆ. ಈ ಕಡೆಗೆ ಬಂದರೆ ವಾರ್ಡ್ರೋಬು ವಾರ್ಡ್ರೋಬ್ ಐವರಿ, ಡಾರ್ಕ್ ಗ್ರೀನ್, ಲೈಟ್ ಗ್ರೀನ್ ಸರ್, 3 ಕಲರ್ ಕಾಂಬಿನೇಷನ್ ಮಾಡಿರೋದು. ಮತ್ತೆ ಬ್ಲ್ಯಾಕ್ ಕಲರ್ ಸ್ಲೈಡಿಂಗ್ ಹ್ಯಾಂಡಲ್ಸ್ ಸರ್. ಓಕೆ. ಸೊ ಒಳಗಡೆ ಬಂದಾಗ ಒಂದು ಸೇಫ್ ಇಟ್ಕೊಂಡಿದ್ರೆ, ಈ ಕಡೆಗೆ ಮತ್ತೆ ಶೆಲ್ಫ್ಸ್ ಡಿವೈಡ್ ಮಾಡಿದ್ದೀವಿ ಸರ್. ಹಿಂದ್ಗಡೆ ಬೀಮ್ ಅಡ್ಡ ಇದೆ, ಅದರಿಂದ ನಿಮಗೆ ಸ್ಪೇಸ್ ಸ್ವಲ್ಪ ಅಲ್ಲಿ ಬೀಮ್ ಇದೆಯಾ ಅಲ್ಲಿ? ಹೌದು ಸರ್. ಓಕೆ ಓಕೆ. ಸೊ 2 ದೊಡ್ಡ ಡ್ರಾಸ್, ಗ್ಲಾಸ್ ಡ್ರಾಸು. ಸೊ ಬಟ್ಟೆ ಜೋಡಿಸ್ಕೊಳ್ಳೋದು ಕ್ಲೀನಾಗಿ ಆರ್ಗನೈಸ್ಡ್ ಅಲ್ಲಿ ಇಟ್ಕೊಂಡಿದ್ದಾರೆ. ಟ್ಯಾಂಡಮ್ ತರ ಅನ್ಸುತ್ತೆ ಇದು. ಹೌದು ಸರ್, ಟ್ಯಾಂಡಮ್ ಥರ. ನಾವು ಚಾನಲಲ್ಲಿ ಮಾಡಿರೋದು ಸರ್. ಆ್ಯಕ್ಚುಲಿ ನೀವೇ ಮಾಡಿರೋದು? ವುಡ್ಡಲ್ಲಿ ಮಾಡಿರೋದು? ವುಡ್ಡಲ್ಲಿ ಮಾಡಿಕೊಟ್ಟಿರೋದು. 1 2 3 4 4 ಸಿಗುತ್ತೆ ಸರ್ ಇಲ್ಲಿ ಡ್ರಾವರ್ಸ್. ಸೊ ಇದನ್ನ ಇಲ್ಲಿಂದ ಪುಲ್ ಮಾಡೋದು. ಓಕೆ ಓಕೆ. ಸೊ ಇದು ಯೂನಿಕ್ ಡಿಸೈನ್ ಸರ್. ಯೂಶಲಿ ಯಾರು ಬೇಕಾದ್ರೂ ತಗೋಬಹುದು. ಯೂಶಲಿ ಏನು ಮಾಡ್ತೀವಿ, ಬರೀ ಶೆಲ್ಫ್ಸ್ ಕೊಡ್ತೀವಿ. ಹೌದು ಹೌದು ಹೌದು. ಬಟ್ ಇಲ್ಲಿ 4 ಡ್ರಾಯರ್, ಲಾಂಗ್ ಡ್ರಾಯರ್ಸ್ ತಗೊಂಡಿದ್ದೀವಿ ಸರ್. ಒಳ್ಳೇದು ಸರ್ ಇದು. ಆಕ್ಚುಲಿ ನಮ್ದು ಡೇ ಟು ಡೇ ಎಲ್ಲ ಇಲ್ಲಿ ಇಟ್ಕೋಬಹುದು. ಏನಾದ್ರೂ ಮೇನ್ ಇಲ್ಲಿ ಇಟ್ಕೋಬಹುದು, ಡೇ ಟು ಡೇ ಇಲ್ಲಿ ಹಾಕಬಹುದು. ಮತ್ತೆ ಬಟ್ಟೆ ಎಲ್ಲ ಕ್ಲೀನ್ ಆಗಿ ಆರ್ಗನೈಸ್ ಮಾಡ್ಕೋಬಹುದು. ಮತ್ತೆ ಡೈಲಿ ವೇರ್ ಏನಿದೆ ಇಲ್ಲಿ ಇಟ್ಕೋಬಹುದು. ಮತ್ತೆ ಇನ್ನು ಹ್ಯಾಂಗರ್ ಸ್ಪೇಸ್ ಇದೆ ಸರ್. ಹ್ಯಾಂಗರ್ ಸ್ಪೇಸ್ ಓಕೆ ಓಕೆ. ಓಕೆನಾ? ಸೊ ಎವ್ರಿಥಿಂಗ್ ಆಲ್ ಇನ್ ಒನ್ ಅಂತ ಹೇಳ್ಬೋದು. ಕೊಟ್ಟಿದ್ದೀವಿ ಸರ್. ಹೌದು, 8 ಫೀಟ್ ವಾರ್ಡ್ರೋಬ್ ಅಷ್ಟೇ ಸರ್ ಇದು. 8 ಫೀಟ್ ಇದು ಅಂದ್ರೆ ಎರಡೇ ಡೋರ್ ಬರುತ್ತೆ. ಎರಡೇ ಡೋರ್ ಬರುತ್ತೆ. ಓಕೆ. ಸೊ ಮೇಲೆ ಮತ್ತೆ ಸೆನ್ಸಾರ್ ಲೈಟ್ ಕೊಟ್ಟಿದ್ದೀವಿ ಸರ್ ಇಲ್ಲಿ. ಆಕ್ಚುಲಿ ಇಲ್ಲಿದೆ ನೋಡಿ ಸರ್ ಸೆನ್ಸರ್. ಓ, ಅಲ್ಲಿದೆ ಸೆನ್ಸರ್ ಲೈಟ್. ಓಕೆ. ಅದು ವೈಟ್ ಕಲರ್ ಲೈಟ್ ಅಲ್ಲಿ ಕೊಟ್ಟಿದ್ದೀವಿ. ಇದು ನಾರ್ಮಲ್ ಯೂನಿಕ್ ನಾರ್ಮಲ್ ಡಿಸೈನ್. ಮೇಲ್ಗಡೆ ಓಕೆ, ಕೆಳಗಡೆ ಮತ್ತೆ ಬಟ್ಟೆ ಸರ್ ಸೇಮ್. ಇದು ಅದಕ್ಕಿಂತ ಸ್ವಲ್ಪ ದೊಡ್ಡದಾಗಿದೆ. ಅಲ್ಲಿ 2 ಡ್ರಾ ಮಾಡಿದ್ವಿ, ಇಲ್ಲಿ ಸ್ವಲ್ಪ ದೊಡ್ಡದಾಗಿ ಕೊಟ್ಟಿದ್ದೀವಿ. ಸ್ವಲ್ಪ ದೊಡ್ಡದಾಗಿದೆ ಅಲ್ವಾ ಸರ್ ಇದು? ಹೆವಿ ಇದೆ ಇದು. ಹೆವಿ ಇದೆ. ಓಕೆ ಓಕೆ ಓಕೆ. ಸೊ ಕಂಪ್ಲೀಟ್ ಇದೆ ಸರ್. ಸೊ ಇದು ವಾರ್ಡ್ರೋಬ್ ಕಂಪ್ಲೀಟ್ ಆಯಿತು. ಓಕೆ. ಈ ಕಡೆ ಬಂದರೆ ನಿಮಗೆ ಎವ್ರಿಡೇ ಯೂಸ್ಡ್. ಹೌದು ಸರ್. ಸೊ ಕಂಪ್ಲೀಟಾಗಿ ಎಲ್ಲೂ ಸ್ಪೇಸ್ ವೇಸ್ಟ್ ಆಗಲ್ಲ. ಸೊ ವಾರ್ಡ್ರೋಬ್ ಕಂಪ್ಲೀಟಾಗಿ ಆರ್ಗನೈಸ್ ಆಗಿ ಇಟ್ಕೊಂಡು ಚೆನ್ನಾಗಿರುತ್ತೆ. ಮೇಲ್ಗಡೆ ಮತ್ತೆ ಲಾಫ್ಟ್ ರನ್ ಮಾಡಿದ್ದೀವಿ ಸೇಮ್ ಕಲರ್ ಕಾಂಬಿನೇಷನಲ್ಲಿ. ಪಿಸ್ತಾ ಗ್ರೀನ್ ಕಲರ್ ಅದು ಸರ್. ಪುಷ್ ಹ್ಯಾಂಡಲ್ ಎಲ್ಲ ಪುಷ್ ಓಪನ್. ಸೊ ಈ ಕಡೆ ಬಂದರೆ ನಿಮಗೆ ಇದು ಡ್ರೆಸ್ಸಿಂಗ್ ಮಿರರ್ ಸರ್. ಸೊ ಇದು ಕಸ್ಟಮೈಸ್ ಡಿಸೈನ್ ಅಲ್ಲಿ ಮಾಡಿದ್ದೀರಲ್ಲ ಅದೇ ಥರ ಅದೇ ಥರ. ಸ್ಟೋರೇಜ್ ಮಾತ್ರ ಚಿಕ್ಕದಾಗಿ ಹಿಂದ್ಗಡೆ ಇಷ್ಟು ಕೊಟ್ಟು ಅದ್ರ ಹಿಂದ್ಗಡೆ ಹೊರಟೋಗುತ್ತೆ ಅಷ್ಟೇನೆ. ಓಕೆ. ಬ್ಯಾಕ್ ಸೈಡ್ ಅಲ್ಲಿ ಸೇಮ್ ಗ್ರೀನ್ ಕಲರ್ ಏನು ಪಿಸ್ತಾ ಗ್ರೀನ್ ಯೂಸ್ ಮಾಡಿದಲ್ಲ ಸರ್, ಅದರ ಮ್ಯಾಚಿಂಗ್ ರಾಫ್ಟರ್ಸ್ ಅದು. ಮ್ಯಾಚಿಂಗ್ ರಾಫ್ಟರ್ಸ್ ಅದು. ಸೊ ಮೇಲ್ಗಡೆ ಕೆಳಗಡೆ ರಾಫ್ಟರ್ಸ್ ಕೊಟ್ಟಿದ್ದೀವಿ. ಇನ್ ಬಿಟ್ವೀನ್ ಅಲ್ಲಿ ಮಿರರ್ ಇದೆ ಸರ್. ಕೆಳಗಡೆ ಬೆಡ್ ಸೈಡ್ ಟೇಬಲ್ ಕಮ್ ಡ್ರೆಸ್ಸಿಂಗ್ ಟೇಬಲ್ ಸರ್. ಸೊ ಎಲ್ಲ ಗ್ರೀನ್ ಎಲ್ಲ ಗ್ರೀನ್ ಸರ್. ಕಂಪ್ಲೀಟ್ ರೂಮ್ ಗ್ರೀನ್ ಅಲ್ಲಿ. ಓಕೆ. ಸೊ ಕಾಟ್ ಅವ್ರದ್ದು ಸರ್, ಕ್ಲೈಂಟ್ ಅದು. ಕಾಟ್ ಅವ್ರದ್ದು. ಅದ್ರ ಹಿಂದ್ಗಡೆ ಮತ್ತೆ ವಾಲ್ ಪೇಪರ್ ಗ್ರೀನ್ ಅಲ್ಲಿ ಸರ್. ನ್ಯಾಚುರಲ್ ವಾಲ್ ಪೇಪರ್. ಇದು ಕಸ್ಟಮೈಸ್ಡ್ ಸರ್. ಮತ್ತೆ ಓಕೆ, ಇದು ಕಸ್ಟಮೈಸ್ಡ್ ಇದು. ಕಸ್ಟಮೈಸ್ಡ್ ಸರ್. ವಾವ್. ನಾವು ಲಾಸ್ಟ್ ಒಂದು ಮನೇಲಿ ಮಾಡಿದ್ವಿ ಸರ್ ಈ ಥರ. ನೋಡಿದ್ವಿ ಆಕ್ಚುಲಿ. ಈ ಕಡೆ ಸರ್ ಇಲ್ಲಿ ಸರ್ ಈ ಕಡೆ ಮತ್ತೆ ನಿಮಗೆ ಸ್ಟಡಿ ಟೇಬಲ್. ಸೀಲಿಂಗ್ ಇಂದಾನೆ ಸ್ಟಾರ್ಟ್ ಆಗ್ಬಿಡುತ್ತೆ. ಬಾರ್ಡರ್ ಫಾಲ್ ಸೀಲಿಂಗ್ ಮಾಡಿದೀವಿ ಆಕ್ಚುಲಿ. ಓಕೆ ಓಕೆ. ಆ ಫಾಲ್ ಸೀಲಿಂಗ್ ಬಿಟ್ಟು ಕೆಳಗಡೆ ಇಮಿಡಿಯೇಟ್ ಆಗಿ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಬಂದು ಫ್ಲೂಟೆಡ್ ಗ್ಲಾಸ್ ಕೊಟ್ಟಿದ್ದೀವಿ ಸರ್. ಒಳಗಡೆ ಸ್ಟೋರೇಜ್. ಇದು ವಿತೌಟ್ ಗ್ಲಾಸ್. ಇದೊಂದು ಓಪನ್ ಬಾಕ್ಸ್ ಕೊಟ್ಟಿದ್ದೀವಿ. ಕೆಳಗಡೆ ಮತ್ತೆ ನಾವು ಸ್ಕೇಲ್ ಲೈಟ್ ಹಾಕಿದೀವಿ ವೈಟ್ ಕಲರ್. ಇಲ್ಲೊಂದು ರೈಟಿಂಗ್ ಪ್ಯಾಡ್ ಕೊಟ್ಟಿದ್ದೀವಿ. ನಮ್ಮ ಲ್ಯಾಮಿನೇಟ್ ಅಲ್ಲೇ ಮಾಡಿದೀವಿ ಐವರಿ ಕಲರ್. ಬರೀಬೋದಲ್ವಾ ಅದರಲ್ಲಿ? ಹೌದು ಸರ್. ಅದ್ರ ಕೆಳಗಡೆ ಬಂದು ಒಂದು ವರ್ಕ್ ಸ್ಟೇಷನ್ ಸರ್. ಸೊ ವರ್ಕ್ ಸ್ಟೇಷನ್ಗೆ ಕೆಳಗಡೆ ಪಾಯಿಂಟ್ಸ್ ಇದೆ. ಫುಟ್ ಸ್ಟೆಪ್ ಎಲ್ಲ ಮಾಡಿದ್ದೀರಾ ಇಲ್ಲಿ? ಫುಟ್ ಸ್ಟೆಪ್ ಎಲ್ಲ ಕೊಟ್ಟಿದ್ದೀವಿ. ಓಕೆ. ಅಂಡ್ ಇದು ವಾರ್ಡ್ರೋಬ್ ಇದು ಮೇಲೆ ಸರ್ ಬಾರ್ಡರ್ ಫಾಲ್ ಸೀಲಿಂಗ್ ಮಾಡಿದ್ದೀವಿ ಸರ್. 2 ರೂಮಲ್ಲೂ ಬಾರ್ಡರ್ ಫಾಲ್ ಸೀಲಿಂಗ್ ಮಾಡಿದ್ದೀವಿ. ಕಂಪ್ಲೀಟ್ ಬಾರ್ಡರ್ ವಿತ್ ಕಾರ್ನರ್ ರೌಂಡ್ ಕೊಟ್ಟಿದ್ದೀವಿ. ಓಕೆ ಸರ್. ಮನೆ ನೋಡಾಯ್ತು, ಓನರ್ ಹತ್ರ ಮಾತಾಡಾಯ್ತು. ಸೊ ಇವಾಗ ಇದ್ರ ಪ್ರೈಸ್ ಅಂತೂ ಕೊಟ್ಬಿಟ್ವಿ, 8 lakh ಪ್ಲಸ್ GST. ಸೊ ನಿಮ್ಮ ಪ್ರೈಸಿಂಗ್ ಏನಿದೆ? ರಿವೈಸ್ಡ್ ಆಗಿದೆಯಾ? ಏನಾಗಿದೆ ಸರ್? ರಿವೈಸ್ ಅಂದರೆ ಲೈಕ್ ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಂಗೆ ಪ್ಯಾಕೇಜಸ್ ಚೇಂಜ್ ಆಗಿದೆ. ಸೊ ಈಗ 2 BHKಗೆ 3 BHKಗೆ ಸಪ್ರೇಟ್ ಪ್ಯಾಕೇಜಸ್ ಇದೆ. ಅದಲ್ಲದೆ ನಾರ್ಮಲ್ ಕಸ್ಟಮೈಸೇಷನ್ ಏನು ನಾರ್ಮಲ್ ಆಗಿ ಮಾಡ್ತಾ ಇದೀವಿ ಅದೊಂದು ನಡೀತಾನೆ ಇದೆ ಸರ್. ಸೊ ಇವಾಗ ಎಕ್ಸಾಂಪಲ್ ಈ ಮನೆ ತಗೊಂಡ್ರೆ ಇದು ಪ್ಲಾಟಿನಮ್ ಪ್ಯಾಕೇಜ್ ಅಲ್ಲಿ ತಗೊಂಡಿರೋದು. ಓಕೆ ಓಕೆ. ಆ ಪ್ಯಾಕೇಜ್ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ. ಏನೇನು? ಇದು ಹಳೆ ಪ್ಯಾಕೇಜ್ ಸರ್ ಆಕ್ಚುಲಿ. ಇದು ಹಳೆದ? ಇದು ಹಳೆ ಪ್ಯಾಕೇಜ್ ಸರ್. ಸೊ ಪ್ರೆಸೆಂಟ್ ಇರೋದು ಬಂದು ನಮ್ಮ ಹತ್ರ ಸಿಲ್ವರ್, ಗೋಲ್ಡ್ ಮತ್ತೆ ಡೈಮಂಡ್ ಪ್ಯಾಕೇಜ್
ಪ್ಯಾಕೇಜಸ್ ಅಂತ ಇದೆ ಸರ್. ಸೊ 2 BHKಗೆ 3.99 lakhs ಇಂದ ಸ್ಟಾರ್ಟ್ ಆಗುತ್ತೆ, 3 BHKಗೆ 4.99 lakhs ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಎರಡಕ್ಕೂ ಸಪ್ರೇಟ್ ಪ್ಯಾಕೇಜ್ ಇದೆ ಸರ್, ಕನ್ಫ್ಯೂಷನ್ಸ್ ಏನು ಬೇಡ. ಸೊ 3 BHKಗೆ ತಕ್ಕನಂಗೆ ಪ್ಯಾಕೇಜಸ್ ಕೊಟ್ಟಿದ್ದೀವಿ, 2 BHKಗೆ ತಕ್ಕನಂಗೆ ಪ್ಯಾಕೇಜಸ್ ಕೊಟ್ಟಿದ್ದೀವಿ, ಮತ್ತೊಂದು ಸ್ವಲ್ಪ ಅಪ್ಗ್ರೇಡ್ ಆಗಿದ್ದೀವಿ ಪ್ಯಾಕೇಜಸ್ ಅಲ್ಲಿ. ಸೊ ಅದು ಈಗ ನಾವು ಹೊಸದಾಗಿ ಈ ವರ್ಷದಿಂದ ನಾವು ಕೊಟ್ಟಿರೋದು ಸರ್. ಲಾಸ್ಟ್ ಪ್ಯಾಕೇಜ್ ಯಾವುದು ದೊಡ್ಡ ಫೈನಲ್ ಡೈಮಂಡ್ ಪ್ಯಾಕೇಜ್ ಸರ್. ಡೈಮಂಡ್ ಪ್ಯಾಕೇಜ್ 2 BHKಗೆ ಬಂದು ಅದು 7.99 lakhs ಆಗುತ್ತೆ. 3 BHK ಬೇಕಂದ್ರೆ 8.99 lakhs. 8.9 lakh ಆಗುತ್ತೆ. ಸೊ ಎಲ್ಲ ಕೆಲವೊಂದು ಕಂಪನಿಗಳು ಬ್ರ್ಯಾಂಡ್ಗಳ ಹೆಸರು ತಗೋಬೋದಾ ನೀವು ಯೂಸ್ ಮಾಡುವಂಥದ್ದು? ಪ್ಲಸ್ ಫ್ಲೈ ಯಾವ್ದು ಯೂಸ್ ಮಾಡ್ತಾ ಸರ್ ಪ್ಲೈ ನಮ್ಮಲ್ಲಿ ಇವಾಗ ಸೆಂಚುರಿ ಸೈನಿಕ್ ಇದೆ, ಗ್ರೀನ್ ಅಬ್ಸಲ್ಯೂಟ್ ಇದೆ, ಎಲ್ಲ ಕ್ಯಾಲಿಬ್ರೇಟೆಡ್ ಪ್ಲೈ ಸರ್. ಓಕೆನಾ, ಮತ್ತೆ ಅದಲ್ಲದೆ ಕಿಟ್ ಪ್ಲೈ ಇದೆ, ಮತ್ತೆ ಇನ್ಯಾರು ಮೇಜರ್ ಬ್ರ್ಯಾಂಡ್ಸ್ ಸರ್. ಲೈಕ್ ಇದಲ್ಲದೆ ಅವ್ರಿಗೆ ಏನಾದ್ರು ಇನ್ ಪರ್ಟಿಕ್ಯುಲರ್ ಬ್ರ್ಯಾಂಡ್ ಬೇಕಂದ್ರೆ ನಾವು ಆ ಬ್ರ್ಯಾಂಡು ಕೊಡ್ತೀವಿ. ಮತ್ತೆ ನಾವು ಕಿಚನ್ ಯೂಸ್ ಮಾಡೋದು ಒಂದು BWP ಗ್ರೇಡು, BWP ಹಾಕ್ತೀರಾ? ಮತ್ತೆ HTHMR ನಾವು ಗ್ರೀನ್ ಪ್ಲೈ ಯೂಸ್ ಮಾಡ್ತೀವಿ, BWPನೂ ಬಂದು ನಾವು ಗ್ರೀನ್ ಪ್ಲೈ ಯೂಸ್ ಮಾಡ್ತೀವಿ ಸರ್. ಓಕೆ, ಲ್ಯಾಮಿನೇಟ್ಸ್ ಅಲ್ಲಿ ಯಾವ್ದು ಬ್ರ್ಯಾಂಡ್ ಇದೆ ನಿಮ್ಮ? ಸೊ ಲ್ಯಾಮಿನೇಟ್ಸ್ ಅಲ್ಲಿ ತುಂಬಾ ಬ್ರ್ಯಾಂಡ್ಸ್ ಇದೆ ಸರ್. ಸೊ ಡಿಪೆಂಡ್ಸ್ ಆನ್ ಕಸ್ಟಮರ್ ಸೆಲೆಕ್ಷನ್. ಸೊ ನಮ್ಮಲ್ಲಿ ಮೇಜರ್ ಬ್ರ್ಯಾಂಡ್ಸ್ ಎಲ್ಲ ಇದೆ ಸರ್, ಲೈಕ್ ಅಡ್ವಾನ್ಸ್, ಮನಿ ಲ್ಯಾಮ್ ಆಗಿರ್ಬೋದು, ಮತ್ತೆ ವಿರ್ಗೋ ಆಗಿರ್ಬೋದು, ಸೆಂಚುರಿ ಇದೆ, ಮೆರಿನೋ ಇದೆ, ಎಲ್ಲ ಇದೆ. ಬಟ್ ಕಸ್ಟಮರ್ ಬಜೆಟ್ ಮತ್ತೆ ಅದ್ರ ತಕ್ಕಂಗೆ ನಾವು ಅವ್ರಿಗೆ ಆಪ್ಷನ್ ಕೊಡ್ತೀವಿ. ಓಕೆ. ಫಿಟ್ಟಿಂಗ್ಸ್ ಎಲ್ಲ ಯಾವ್ದು ಬರ್ತದೆ ಸರ್ ನಿಮ್ಮ? ಸೊ ಫಿಟ್ಟಿಂಗ್ಸ್ ಅಲ್ಲಿ ನಮ್ಮಲ್ಲಿ ಹೈಟೇಜ್, ಹಾಫ್ಲೆ, ಮತ್ತೆ ಎಪ್ಕೋ, ಪೆಗ್ಲರ್ ಎಲ್ಲ ಸಿಗುತ್ತೆ. ಒಟ್ಟಲ್ಲಿ ಎಲ್ಲ ಸಿಕ್ಬಿಡುತ್ತೆ, ಎಲ್ಲ ಸಿಗುತ್ತೆ ಸರ್. ಯಾವ್ದು ಬೇಕಾದ್ರೂ ಸಿಗುತ್ತೆ. ಬ್ಲಮ್ ಬೇಕಾದ್ರೂ ಬ್ಲಮ್ಮು ಕೊಡ್ತೀವಿ. ಸೊ ಡಿಪೆಂಡಿಂಗ್ ಆನ್ ಬಜೆಟ್ ಸರ್. ಓಕೆ. ಸೊ ಅದೇ ಮೇನ್ ಬಜೆಟ್ ಮೇಲೆ ಹೋಗುತ್ತೆ, ಪ್ಯಾಕೇಜ್ ಮೇಲೆ ಹೋಗುತ್ತೆ ಅಂತ ಹೇಳ್ಬೋದು. ಕಾಸಿಗೆ ತಕ್ಕ ಕಜ್ಜಾಯ ಅಂತ ಹೇಳ್ತಾರಲ್ಲ, ಇಷ್ಟು ದುಡಿದ್ರೆ ಇಷ್ಟೇ, ಇಷ್ಟಿದ್ರೆ ಇಷ್ಟೇ. ಸೊ ಇವ್ರ ಹತ್ರ ಬರ್ಬೋದು, ಮಾತಾಡ್ಬೋದು, ಡಿಸೈನ್ ಮಾಡ್ಬೋದು. ಸೊ ಡಿಸೈನ್ ಪ್ರೊಸೆಸ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡಿ. ಯಾವ ಥರ ಡಿಸೈನ್ ಮಾಡ್ತೀರಾ? ಕಸ್ಟಮರ್ ನಿಮ್ಮ ಜೊತೆ ಇಂಟ್ರಾಕ್ಷನ್ ಯಾವ ಥರ ಇರುತ್ತೆ ಸರ್? ಇನಿಷಿಯಲಿ ಇವಾಗ ನಮ್ಗೆ ಏನು ಕಸ್ಟಮರ್ ನಮ್ಮ ಹತ್ರ ಲೈಕ್ ಅಪ್ರೋಚ್ ಆಗ್ತಾರಲ್ಲ, ಅಪ್ರೋಚ್ ಆಗಿದ ತಕ್ಷಣ ನಾವು ಅವ್ರಿಗೆ ಫಸ್ಟ್ ಕೊಟೇಶನ್ ಕೊಡ್ತೀವಿ. ಸರಿ. ಸೊ ಕೊಟೇಶನ್ ಕೊಟ್ಟಾದ್ಮೇಲೆ ಅವ್ರು ಇನಿಷಿಯಲ್ ಅಡ್ವಾನ್ಸ್ ಪೇ ಮಾಡಾದ್ಮೇಲೆ ನಾವು ಡಿಸೈನಿಂಗ್ ಪ್ರೊಸೆಸ್ ಸ್ಟಾರ್ಟ್ ಮಾಡ್ತೀವಿ ಸರ್. ಸೊ ಡಿಸೈನಿಂಗ್ ಎಲ್ಲ ಕಂಪ್ಲೀಟ್ಲಿ ಸ್ಯಾಟಿಸ್ಫೈ ಆದ್ಮೇಲೆ ನಾವು ಆಮೇಲೆ ಪ್ರೊಡಕ್ಷನ್ ತೊಗೊಂಡು ಇನ್ಸ್ಟಾಲೇಷನ್ ಮಾಡಿ ಹ್ಯಾಂಡ್ ಓವರ್ ಕೊಡ್ತೀವಿ. ಡಿಸೈನ್ ಡ್ಯೂರೇಷನ್ ಎಷ್ಟು ದಿನ ಇರುತ್ತೆ? 15 days ಒಳಗಡೆ ಕೊಡ್ತೀವಿ ಆಗುತ್ತೆ, ಫೈನಲೈಸ್ ಆಗಿಬಿಡುತ್ತೆ. ಆದ ನಂತರ ನಿಮ್ದು ಈಗ ಮಾಡ್ಯುಲರ್ ಆಗಿರೋದ್ರಿಂದ ಫ್ಯಾಕ್ಟ್ರಿ ಮಾಡೋದಕ್ಕೆ ಎಷ್ಟು ದಿನ ಬೇಕಾಗುತ್ತೆ? ಆ್ಯಂಡ್ ಇಲ್ಲಿ ಮನೇಲಿ ವರ್ಕ್ ಎಷ್ಟು ದಿನ ಇರುತ್ತೆ ಸರ್? ಓವರ್ ಆಲ್ 45 ವರ್ಕಿಂಗ್ ಡೇಸ್ ಸರ್. ಎಕ್ಸಾಂಪಲ್ ಡಿಸೈನ್ ಬಿಟ್ಟು ಓಕೆ, ಸೊ 45 ವರ್ಕಿಂಗ್ ಡೇಸ್ ತಗೋತೀವಿ. ಬಟ್ ಫ್ಯಾಕ್ಟ್ರಿಲಿ ನಮಗೆ ಇನಿಷಿಯಲಿ 15 days ಕೆಲಸ ಇರುತ್ತೆ, ಮಿಕ್ಕಿದೇನಿದ್ರು ನಮಗೆ ಸೈಟಲ್ಲಿ ಇರುತ್ತೆ. ಓಕೆ, ಒಂದ್ಸಲ ಎಲ್ಲ ಮಾಡಿದ್ರಿ, ಫಿನಿಶ್ ಎಲ್ಲ ಆದಮೇಲೆ ನಿಮ್ಮ ಕಡೆಯಿಂದ, ಈ ಕಂಪನಿ ಕಡೆಯಿಂದ ಕಸ್ಟಮರ್ಗೆ ಅಶ್ಯೂರೆನ್ಸು ಅಥವಾ ಒಂದು ವಾರಂಟಿ ಇದೆ ಸರ್. 1 year ಇನಿಷಿಯಲ್ ಸರ್ವಿಸ್ ವಾರಂಟಿ ಬಂದು 1 year ಇರುತ್ತೆ. ಸೊ ಅದು ಕಂಪ್ಲೀಟ್ ಆಗಿ ಸರ್ವಿಸ್ ಚಾರ್ಜಸ್ ಏನು ಇರಲ್ಲ. ಪೋಸ್ಟ್ 1 year ನಮಗೆ ಸರ್ವಿಸ್ ಚಾರ್ಜಸ್ ಇರುತ್ತೆ. ಬಟ್ ಕ್ಲೈಮಿಂಗ್ ಪಾಯಿಂಟ್ ಆಫ್ ವ್ಯೂ ಇಂದ ಈಗ ಎಕ್ಸಾಂಪಲ್ ನಮ್ಗೆ ಇವಾಗ ಒಂದು ಬ್ರ್ಯಾಂಡ್ ಪ್ಲೈ ನಮಗೆ 15 years ವಾರಂಟಿ ಕೊಟ್ಟಿರ್ತಾರೆ ಸರ್. ಎಂಡ್ ಆಫ್ ದ ಡೇ ಕ್ಲೈಂಟ್ ನಮ್ಮ ಹತ್ರನೇ ಕಾಂಟ್ಯಾಕ್ಟ್ ಮಾಡಬೇಕು, ಬಿಕಾಸ್ ನಾವೇ ಅವ್ರಿಗೆ ಪ್ರಾಡಕ್ಟ್ ಹಾಕಿರೋದ್ರಿಂದ. ಸೊ ಆ ಕ್ಲೈಮಿಂಗ್ ಪ್ರೊಸೆಸ್ ಎಲ್ಲ ನಾವೇ ನೋಡ್ಕೊತೀವಿ. ಈಗ ಕಂಪ್ನಿಯವ್ರನ್ನ ಕಳ್ಸೋದಾಗಿರ್ಬೋದು, ಕ್ಲೈಮಿಂಗ್ ಆಗಿರ್ಬೋದು, ಅದೆಲ್ಲ ನಾವೇ ನೋಡ್ಕೊತೀವಿ. ಕ್ಲೈಮ್ ಮಾಡಿಸಿ ಕೊಡ್ತೀವಿ. ವಿತಿನ್ 1 year ಆದರೆ ಸರ್ವಿಸ್ ಚಾರ್ಜ್ ಫ್ರೀ ಇರುತ್ತೆ. ಪೋಸ್ಟ್ 1 year ಆದರೆ ಚಾರ್ಜಸ್ ಇರುತ್ತೆ. ಓಕೆ, ಇವಾಗ ನೀವು ಸರ್ವಿಸೇಬಲ್ ಏರಿಯಾ ಬೆಂಗಳೂರು ಒಂದೇನಾ, ಹೊರಗಡೆ ಬರ್ತಾ ಇದ್ದೀರಾ? ಬೆಂಗಳೂರು, ಮೈಸೂರು, ತುಮಕೂರು 3 ಕಡೆ ಬರ್ತಾ ಇದ್ದೀರಾ ಇವಾಗ? ಮಾಡ್ತಾ ಇದ್ದೀರಾ? ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀವಿ. ಅಲ್ಲೆಲ್ಲ ಶೂಟ್ ಮಾಡ್ಬೋದಾ ನಾವು? ಮೈಸೂರಲ್ಲಿ ಶೂಟ್ ಮಾಡೋಣ, ತೋರಿಸ್ಬಿಡೋಣ ಸರ್. ತುಂಬಾ ಜನ ಕೇಳ್ತಾ ಇರ್ತೀರಾ ಮೈಸೂರು ಬೇಕು. ನಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ನಿನ್ನೆ ತಾನೇ ಪೋಸ್ಟ್ ಮಾಡಿದ್ವಿ. ಓಕೆ. ಸೊ ಮೈಸೂರು ಸ್ಟಾರ್ಟ್ ಮಾಡಿ ಮೆಜರ್ಮೆಂಟ್ ಆಗಿದೆ. ಸೊ ಅದಿನ್ನು ಡಿಸೈನಿಂಗ್ ಸ್ಟೇಜ್ ಅಲ್ಲಿ ಇದೆ. ಸೊ ಮುಗಿತಾ ಇದ್ದಂಗೆ ಅಲ್ಲೂ ಕೂಡ ಒಂದು ವಿಡಿಯೋ ಮಾಡಿ ತೋರಿಸ್ಬಿಡೋಣ. ಸೊ ಮೈಸೂರು, ಬೆಂಗಳೂರು, ತುಮಕೂರು 3 ಕಡೆ ಅಂತೂ ವರ್ಕಿಂಗ್ ಮಾಡ್ತಾ ಇದ್ದೀರಾ. ಸೊ ಯಾರಾದ್ರೂ ಭೇಟಿ ಆಗ್ಬೇಕು ಅಂದ್ರೆ ಎಲ್ಲಿ ಬರ್ಬೇಕು ಸರ್? ಸರ್ ನಮ್ಮ ಆಫೀಸ್ ವಾಕ್ ಇನ್ ಮಾಡ್ಬೋದು ಡೈರೆಕ್ಟ್ ಆಗಿ. ನಮ್ಮ ಆಫೀಸ್ ಬಂದು ಎಲ್ಚನಹಳ್ಳಿ ಮೆಟ್ರೋ ಸ್ಟೇಷನ್ ಹತ್ರ ಇದೆ. ಓಕೆ. ಸೊ ಅಲ್ಲಿಗೆ ಬಂದ್ರೆ ನಾವು ಅವರು ಫ್ಲೋರ್ ಪ್ಲಾನ್ ಅಂದ್ರೆ ಇನ್ಸ್ಟೆಂಟ್ ಆಗಿ ಕೊಟೇಶನ್ ಕೊಡ್ತೀವಿ. ಓಕೆ. ಸೊ ಬರಕ್ಕಾಗಲ್ಲ ಅಂದ್ರೆ ಓದ ವಾಟ್ಸ್ಆಪ್ ಮಾಡಿದ್ರೆ ಸಾಕು ಸರ್. ಆಪ್ಷನ್ಸ್ ಎಲ್ಲ ಇದೆ. ಸೊ ಜೂಮ್ ಮೀಟಿಂಗ್ಸ್ ಮೂಲಕ ಮಾಡಬಹುದು, ಗೂಗಲ್ ಮೀಟ್, ಝೂಮ್ ಏನ್ ಬೇಕಾದ್ರೂ ಮಾಡಬಹುದು. ಈಗ ಡಿಸೈನ್ ಬರಕ್ಕಾಗಲ್ಲ, ದೂರ ಇರ್ತಾರೆ. ಈಗ ನಮ್ಮ ಆಫೀಸ್ ಒಂದ್ ಕಡೆ ಇದೆ, ಅವ್ರ ಮನೆ ಒಂದ್ ಕಡೆ ಇದೆ. ಈ ಡಿಸೈನ್ ಅಂತಲ್ಲ ಯಾವುದಕ್ಕೂ ಬರಕ್ಕಾಗಲ್ಲ ನಮ್ಮ ಕೈಲಿ, ಗೂಗಲ್ ಮೀಟ್ ಅಲ್ಲಿ ಮಾಡ್ಬೋದು ಸರ್. ಎಲ್ಲನೇ ಮಾಡ್ತೀರಾ? ಸೊ ಆ ಸೊಲ್ಯೂಷನ್ಸ್ ಕೂಡ ಇದೆ, ಒನ್ ಸ್ಟಾಪ್ ಸೊಲ್ಯೂಷನ್ ಅಂತ ಹೇಳ್ಬೋದು. ಸೊ ವೀಕ್ಷಕರೇ, ಸ್ಪೇಷಿಯಸ್ ಸ್ಟುಡಿಯೋಸ್ ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ದಯವಿಟ್ಟು ಫಾಲೋ ಮಾಡೋದನ್ನ ಮರಿಬೇಡಿ. ಅವರೇ ಹೇಳ್ದಂಗೆ ಮೈಸೂರು ಕೆಲಸ ನಡೀತಾ ಇದೆ ಅಂತ ಅವಾಗ ಒಳ್ಳೊಳ್ಳೆ ಅಪ್ಡೇಟ್ಸ್ ಅನ್ನು ಹಾಕ್ತಾ ಇರ್ತಾರೆ. ಫಾಲೋ ಮಾಡಿ. ಆ್ಯಂಡ್ ಕನ್ನಡಕ್ಕವರದ್ದು ಕೂಡ ಇನ್ಸ್ಟಾಗ್ರಾಮ್ ಇದೆ, ದಯವಿಟ್ಟು ಫಾಲೋ ಮಾಡೋದನ್ನ ಮರಿಬೇಡಿ ಸರ್. ನಮ್ಮ ವೀಕ್ಷಕರಿಗೆ ಕ್ವಾಲಿಟಿ ಇಂಟೀರಿಯರ್ನ ಬೆಸ್ಟ್ ಪ್ರೈಸಲ್ಲಿ ತಂದಿದ್ದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದಗಳು ವೀಕ್ಷಕರೇ.